ಪುರಾಣದಲ್ಲಿ ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ ಈ ತರದೆಲ್ಲ ನಾವು ಓದ್ತಾ ಬಂದಾಗ 7 ದಿನ ಮದ್ವೆ, 15 ದಿವಸ ಮದ್ವೆ ಆ ತರ ಎಲ್ಲ ಗೊತ್ತಿರ್ಲಿ ಗೊತ್ತಿರದೇ ಇರ್ಲಿ ನಾನೊಂದು ಪಿಕ್ಚರ್ ಕೊಟ್ಬಿಡ್ತೀನಿ ಸರ್. ಅವ್ರು ಬಂದ್ರೆ ನಮ್ಮ ಸಂಪ್ರದಾಯಗಳನ್ನ ಈ ಮುಖಾಂತರ ಅಯ್ಯೋ ಮಾಡಕ್ಕಾಗಲ್ಲ, ಏನೋ ಮರ್ತೋಗಿದೆ, ಅದ್ ಹೇಳ್ಕೊಡೋರಿಲ್ಲ, ಈ ತರ ಹಲವಾರು ಪ್ರಶ್ನೆಗಳು ನಮ್ಮಲ್ಲೇ ಪೂಜೆ ದಿನ ಸಾಯಂಕಾಲ ಭೂಮ ಆಗ್ಬೇಕು, ಮಾರನೇ ದಿನ ಗೌರಿ ಪೂಜೆ ಆಗ್ಬೇಕು, ಕಾಶಿ ಯಾತ್ರೆ ಆಗ್ಬೇಕು, ಕನ್ಯಾದಾನ ಆಗ್ಬೇಕು, ಸಪ್ತಪದಿ ಆಗ್ಬೇಕು, ಭೂಮ, ನಾಗೋಲಿ, ಲಾಜಾ ಹೋಮ, ಸಿಂಧೂಪ, ಮಡ್ಲಕ್ಕಿ, ಹೆಣ್ಣೊಪ್ಪಿಸ್ಕೊಡೋದು, ಮನೆ ತುಂಬಿಸ್ಕೊಡೋದು. पूज्याय राघवेन्द्राय सत्यधर्मरताय च ನಮಸ್ಕಾರ ಮೇಡಮ್. ಶ್ರೀ ಸನ್ನಿಧಿ ಅಡಿಷನಲ್ ವೆಡ್ಡಿಂಗ್ ಪ್ಲಾನರ್ಸ್ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀರಾ. ಉದ್ದೇಶ ಏನಾಗಿತ್ತು ಮೇಡಮ್? ಸರ್, ಇದರ ಮೂಲ ಉದ್ದೇಶ ನಮ್ಮ ಸಂಪ್ರದಾಯಗಳನ್ನ ಈ ಮುಖಾಂತರ ಅಯ್ಯೋ ಮಾಡಕ್ಕಾಗಲ್ಲ, ಅದೇನೋ ಮರ್ತೋಗಿದೆ, ಅದ್ ಹೇಳ್ಕೊಡೋರಿಲ್ಲ, ಈ ತರ ಹಲವಾರು ಪ್ರಶ್ನೆಗಳು ನಮ್ಮಲ್ಲೇ ಉದ್ಭವ ಆಗ್ತದೆ. ಇಲ್ಲೊಂದು ಮೂಲಭೂತವಾದ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಎಲ್ಲೆಲ್ಲಿ ಮಾಡ್ಬೇಕಾಗತ್ತೆ? ಟ್ರೆಡಿಷನಲ್ ಎಲ್ಲಾ ಕಡೆ ಟ್ರೆಡಿಷನಲ್ ಇದ್ದೇ ಇದೆ. ಟ್ರೆಡಿಷನ್ ಅನ್ನೋದು ಸಂಪ್ರದಾಯಗಳು ಪ್ರತಿಯೊಂದರಲ್ಲೂ ಸಂಪ್ರದಾಯನೇ. ಅದು ಯಾವ ಸಂಪ್ರದಾಯ ಬೇಕಾದ್ರೂ ಆಗ್ಬೋದು. ಸಂಪ್ರದಾಯ ಅಂದ್ರೆ ನಮ್ಮ ಮುಂಚಿನಿಂದ ಏನ್ ಬಂದಿದೆ, ವೈಜ್ಞಾನಿಕ ತಳಹದಿ ಮೇಲೆ ನಿಂತಿದೆ. ಇದು ಒಂದು ತುಂಬಾ ಗಮನಿಸಬೇಕಾದಂತಹ ವಿಷಯ. ಸಂಪ್ರದಾಯ ಅಂತ ಬಂದಾಗ ಸಂಪ್ರದಾಯ ಬರೀ ಆಧ್ಯಾತ್ಮಿಕ ಅಥವಾ ಮಠ ಮಾನ್ಯ ಆತರ ಸಂಬಂಧಪಟ್ಟಿದ್ದಲ್ಲ ಸರ್. ಸಂಪ್ರದಾಯಗಳು ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿದೆ. ಸಂಪ್ರದಾಯ ಹಿಂದೆ ನೀವು ನಡೆಸ್ತಾ ಇರೋ ವಿಷಯದಲ್ಲಿ ಬರೀ ಕಲೆ ಮಾತ್ರ ಕಾಣ್ತಿದೆ, ಯಾಕೆಂದ್ರೆ ಗೊಂಬೆಗಳು, ಸೌಂದರ್ಯ ಎಲ್ಲವನ್ನೂ ತೋರಿಸ್ತಾ ಇದ್ದೀರಾ. ಆದ್ರೆ ವೈಜ್ಞಾನಿಕ ಹಿನ್ನೆಲೆ ಹೇಗೆ ಕೊಡ್ತೀರಾ ಮೇಡಮ್? ಸರ್, ಈ ಏನಿದೆ ಈ ಬೊಂಬೆ ಕಲೆ ಇದೆಲ್ಲ ಏನಿದೆ ಅಂದ್ರೆ ಅದೆಲ್ಲ ಮಾಡೋದಕ್ಕೆ, ಕಲರ್ಫುಲ್ ಮಾಡೋದಕ್ಕೆ ಸಪೋರ್ಟಿವ್ ಅಷ್ಟೇ. ಅದೆಲ್ಲ ಅದಿಲ್ದೇನೂ ಕೂಡ ಮಾಡ್ಬೋದು. ಆದ್ರೆ ನಾವ್ ಏನೋ ಒಂದ್ ಮಾಡಿ ಒಂಥರ ಬ್ರೈಟ್ನೆಸ್ ಅಥವಾ ಕಲರ್ಫುಲ್ನೆಸ್ ಬರ್ಬೇಕು ಅನ್ನೋದಕ್ಕೋಸ್ಕರ ಈ ಕಲೆಗಳ ಸಮ್ಮಿಳಿತ ಆಗಿದೆ. ಈಗ ನೀವು ಮದುವೆಗಳು ಮತ್ತೆ ಫಂಕ್ಷನ್ಗಳು ಆಲ್ಮೋಸ್ಟ್ ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ನೀವು ಸಂಪ್ರದಾಯಗಳ ವ್ಯವಸ್ಥೆಯನ್ನ ಮಾಡ್ತೀರಿ. ಇದಕ್ಕೆ ತಿಳುವಳಿಕೆ ಹೇಗಿರುತ್ತೆ ಮೇಡಮ್? ಎಷ್ಟು ಏನೆಲ್ಲ ತಿಳ್ಕೊತೀರಾ? ಹೇಗ್ ಮಾಡ್ತೀರಿ? ಈಗ ನಿಮ್ಮ ಮಗಳ ಮದುವೆ ಆಗ್ಬೇಕು, ದಯವಿಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ನನಗೆ ಮಾಡ್ಕೊಡಿ ಅಂತ ನಾನು ಕೇಳಕ್ ಬಂದೆ, ಅವಾಗ ನೀವು ಹೇಗೆ ತಗೊಳ್ಳಿ? ಹೌದು, ಮದುವೆ ಅಂತ ಬಂದಾಗ ಒಂದೆಲ್ಲ ಸಾರ ಸಗಟು ಮದುವೆ ಅನ್ನೋ ಪದ. ಆ ಮದುವೆ ಆಗ್ಬೇಕು ಅಂತಂದ್ರೆ ಸುಮಾರು ಸಬ್ ಇವೆಂಟ್ಸ್ ಇರುತ್ತೆ. ಅದ್ರಲ್ಲಿ ಚಪ್ರ ಹಾಕೋದಾಗ್ಬೋದು, ಪುರೋಹಿತರನ್ನ ನಾಂದಿ ನೋಡೋದು, ಆಮೇಲೆ ವಿಡಿಯೋ ಫೋಟೋಗ್ರಫಿ ಆಗ್ಬೋದು, ಮೇಕಪ್ ಈಗೆಲ್ಲ ಆಗಿರೋದು. ಮತ್ತೆ ಅದಲ್ಲದೆ ಈಗ ಹೊಸ ಟ್ರೆಂಡ್ ಏನ್ ಬರ್ತಾ ಇದೆ ಅಂತಂದ್ರೆ ಮುಂಚಿನ ದಿನಗಳಲ್ಲಿ ಅಂದ್ರೆ ನಾವಿವಾಗ ಪುರಾಣದಲ್ಲಿ ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ ಈ ತರದೆಲ್ಲ ನಾವು ಓದ್ತಾ ಬಂದಾಗ 7 ದಿನ ಮದ್ವೆ, 15 ದಿವಸ ಮದ್ವೆ ಆ ತರ ಎಲ್ಲ ಇರ್ತಾ ಇತ್ತು. ಈಗೆಲ್ಲ ಬಿಟ್ಬಿಟ್ಟಿದ್ರು. ಮುಂಚೆ 2 days ಮ್ಯಾರೇಜ್, ಮ್ಯಾಕ್ಸಿಮಮ್ 3 days ಮ್ಯಾರೇಜ್. ಈಗ ಮತ್ತೆ ಬರ್ತಾ ಇದೆ ಸರ್, ಸೆಲೆಬ್ರೇಷನ್ಸ್ ಮತ್ತೆ ವಾಪಸ್ ಬರ್ತಾ ಇದೆ. ಜಾಸ್ತಿ ದಿನ ಮದ್ವೆ ಮಾಡೋಣ, 7 ದಿನ ಮದ್ವೆ ಅಂದ್ರೆ ಅದಕ್ಕೆ ಇವ್ರು ಏನೇನ್ ಬೇಕಾ ಅದನ್ನ ಇವರೇ ಹುಟ್ಟು ಹಾಕೋತಾರೆ. ಅಂದ್ರೆ ಒಂದಿನ ಮೆಹಂದಿ ಹಾಕೊಳ್ಳೋ ಕಾರ್ಯಕ್ರಮ ಆಗ್ಬೋದು, ಒಂದಿನ ಎಲ್ಲರೂ ಸೇರಿ ಸಂಗೀತ, ಅರಿಶಿನ ಕುಟ್ಟೋದು, ಇದೆಲ್ಲ ಏನಿತ್ತು ಇದಕ್ಕೆ ಒಂದ್ ಸ್ವಲ್ಪ ಒಂದ್ ದಿವಸ ಗಣೇಶನ್ ಪೂಜೆ ಅಂತ ಮಾಡೋರು, ಹೌದು ಹಪ್ಪಳ ಹೊತ್ತೋದು, ಹೌದು ಹೌದು ಈ ತರ ಎಲ್ಲ ಏನಿದೆ ಅದಕ್ಕೆ ಹೆಸರದೇ, ಉದ್ದೇಶ ಅದೇ. ಈಗಿನ ಕಾಲಕ್ಕೆ ತಕ್ಕನಾದಂತಹ ಹೆಸರುಗಳು ಬೇರೆ ಬೇರೆ ಚೇಂಜ್ ಆಗಿರುತ್ತೆ ಅಷ್ಟೇ, ಬಿಟ್ರೆ ಮಾಡೋದೆಲ್ಲ ಅದೇ, ಉದ್ದೇಶನೂ ಅದೇ. ನೀವೀಗ ಒಂದ್ ಮದ್ವೆನ ಒಪ್ಕೊಂಡ್ರಿ ಅಂದ್ರೆ ಪ್ರಾರಂಭದಿಂದ ಚಪ್ರದಿಂದ ಅಥವಾ ಅದ್ರ ಪ್ರೀವಿಯಸ್ ಗಣೇಶನ್ ಪೂಜೆಯಿಂದ ಅವ್ರ ಮನೆಗೆ ಹೋಗಿ ಶುರು ಮಾಡ್ತೀವಿ? ಇಲ್ಲ, ಅದಕ್ಕೆಲ್ಲ ನಮ್ಮ ಅವಶ್ಯಕತೆ ಏನಿರಲ್ಲ. ಅದಕ್ಕೆ ಬರೀ ಗೈಡ್ ಲೈನ್ಸ್ ಆದ್ರೆ ಸಾಕು. ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಒಂದು ಸಂತೋಷದ ವಿಷಯ ಅಂದ್ರೆ ಇನ್ನು ಅಷ್ಟು ಮರ್ತೋಗೋ ಪರಿಸ್ಥಿತಿಗೆ ನಮ್ಮ ಜನ ಬಂದಿಲ್ಲ ಸರ್. ಗಣೇಶನ್ ಪೂಜೆ ಏನ್ ಮಾಡಿದ್ರು ಫಸ್ಟ್ ಗಣೇಶನ್ ಪೂಜೆ ಅನ್ನೋದು ಎಲ್ಲರ ತಲೆಯಲ್ಲೂ ಇದೆ. ನಮ್ಮ ಕಾರ್ಯಕ್ರಮ ಎಲ್ಲಿಂದ ಶುರು ಆಗತ್ತೆ ಅಂತಂದ್ರೆ ಹೂವಿಳ್ಯ, ಚಪ್ರ, ಅಂದ್ರೆ ನಾಂದಿ ದಿವಸದಿಂದ ಶುರು ಮಾಡಿ ನಾಂದಿ ಕೂಡ ಒಂದೊಂದು ಕೆಲವರು ಮದುವೆ ದಿನಾನೇ ಮಾಡ್ಕೋತಾರೆ. ಅದ್ರಲ್ಲೂ ಡಿಫ್ರೆನ್ಸ್ ಇದೆ, ಚರ, ಸ್ಥಿರ, ನಾಂದಿ ಅಂತ. ಅದು ಅವ್ರವ್ರ ಮನೆ ಅನುಕೂಲಕ್ಕೆ ತಕ್ಕ ಅದನ್ನ ಕೇಳಿ ವಿಚಾರಿಸಿ ಲಿಸ್ಟ್ ಮಾಡ್ಕೋತೀರಾ? ಹೌದು, ಎಲ್ಲ ಹೇಳ್ತೀವಿ ಸರ್. ಫಸ್ಟ್ ಅವ್ರಿಗೆ ಗೊತ್ತಿರ್ಲಿ ಗೊತ್ತಿರದೇ ಇರ್ಲಿ ನಾನೊಂದು ಪಿಕ್ಚರ್ ಕೊಟ್ಬಿಡ್ತೀನಿ ಸರ್. ಅವ್ರು ಬಂದ್ರೆ ನೋಡಿ ಮೇಡಮ್ ಇದೆಲ್ಲ ಇದೆ, ನಿಮ್ಗೆ ಇದ್ರಲ್ಲಿ ನಮ್ ಸರ್ವಿಸ್ ಎಲ್ಲಿ ಬೇಕು ನಿಮ್ಗೆ ಅಂತ ಕೇಳಿ. ಇಷ್ಟೆಲ್ಲ ಮದ್ವೆನಲ್ಲಿ ಮಾಡಬಹುದು? ಹೌದು, ಇಷ್ಟೆಲ್ಲ ಮದ್ವೆ ಅಂತಂದ್ರೆ ನಿಮ್ ಮದ್ವೆ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ಹೂವಿಳಿ ಆಗಿರ್ಬೇಕು, ಸಂಪ್ರದಾಯಬದ್ಧವಾಗಿರ್ಬೇಕು, ನಾಂದಿ ಆಗ್ಬೇಕು, ಬಿಡದಿ ಮನೆ ಅಲಂಕಾರ ಆಗ್ಬೇಕು, ಬೀಗರ್ನ ಎದುರುಗೊಳ್ಬೇಕು, ವರಪೂಜೆ ಆಗ್ಬೇಕು, ಮತ್ತೆ ವರಪೂಜೆ ದಿನ ಸಾಯಂಕಾಲ ಭೂಮ ಆಗ್ಬೇಕು,
ಮಾರನೇ ದಿನ ಗೌರಿ ಪೂಜೆ ಆಗ್ಬೇಕು, ಕಾಶಿ ಯಾತ್ರೆ ಆಗ್ಬೇಕು, ಕನ್ಯಾದಾನ ಆಗ್ಬೇಕು, ಸಪ್ತಪದಿ ಆಗ್ಬೇಕು, ಭೂಮ, ನಾಗೋಲಿ, ಲಾಜಾ ಹೋಮ, ಸಿಂಧೂಪ, ಮಡ್ಲಕ್ಕಿ, ಹೆಣ್ಣೊಪ್ಪಿಸ್ಕೊಡೋದು, ಮನೆ ತುಂಬಿಸ್ಕೊಡೋದು. ಇದಿಷ್ಟು ಲಿಸ್ಟ್ ಇಟ್ಕೊಳ್ಳೋಣ. ಈಗ ಲಿಸ್ಟ್ ಇಟ್ಕೊಂಡ್ರೆ ನೀವು ಮೊದಲನೇ ಹೇಳಿದ್ರಿ ಹೂವಿಳ್ಯ, ಇದಕ್ಕೆ ಏನೇನು ಸೆಟ್ ಮಾಡ್ಕೊಡ್ತೀರಾ? ಸರ್, ಹೂವಿಳ್ಯ ಅಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಗೋಧಿಕಲ್ ಶಾಸ್ತ್ರ ಅಂತೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಬೇಕು, ಬೀಸೋ ಕಲ್ಲು, ಬರಡು, ಬನಕೆ ಅದೆಲ್ಲ ಎತ್ಕೊಂಡು ಹೋಗ್ತೀರಾ? ತಗೊಂಡ್ ಹೋಗ್ತೀವಿ. ಮತ್ತೆ ಅದ್ರ ಜೊತೆ ಆ ಮುತ್ತೈದೆಯರಿಗೆ ಕೊಡಕ್ಕೆ ಕಾಲ್ ತೊಳೆದ ಅರ್ಶನ ಕೊಡ್ತಾರೆ. ಅದಕ್ಕೆಲ್ಲಾನು ನೀವೇ ಅದಕ್ಕೆ ತಟ್ಟೆಗೆ ರೆಡಿ ಮಾಡೋದು ಎಲ್ಲ ನೀವೇ? ಕಂಪ್ಲೀಟ್ ನಾವೇ. ಕೆಲವ್ರು ಏನ್ ಮಾಡ್ತಾರೆ, ಇದು ಬೇಡ ನಮ್ಗೆ ಇದ್ ಬೇಡ ಅಂತಾರೆ. ಎರಡೂ ತರ ಜನ ಬರ್ತಾರೆ. ನಮ್ಗೆ ಏನು ಇದೇ ಬೇಡ, ಎಲ್ಲ ನೀವ್ ಮಾಡ್ಬಿಡಿ, ಎಷ್ಟಾಗತ್ತೆ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ಅದು ಬೆಲೆನಲ್ಲಿ ಮಾತಾಡ್ತಾರೆ. ನಮ್ಮ ಅವರ ಏನೋ ಒಂದು ಇದು ಇರುತ್ತೆ, ಆ ತರ ಒಂದು ಪ್ಯಾಕೇಜ್ ಅಲ್ಲಿ ಹೋಗ್ಲಿಕ್ಕೆ ಸಂಪ್ರದಾಯಬದ್ಧವಾಗಿ ಎಷ್ಟು ಚೌಕಟ್ಟಿಗೆ ಬೇಕೋ ಅದಷ್ಟು ರೆಡಿ ಮಾಡಿರ್ತೀರ. ಹೌದು, ಅವ್ರ ಮನೆಯಲ್ಲಿ ಅರ್ಶನ ಕುಂಕುಮ ತಟ್ಟೆ ಅವ್ರ ಮಾಮೂಲಿ ಅವ್ರು ರೆಡಿ ಮಾಡ್ಕೊಳ್ಳೇಬೇಕು. ಅದ್ ಮಾಡ್ಕೊಂಡು ಉಡುಗೊರೆಗಳು ಆ ತರದೆಲ್ಲ ಮದುವೆನಲ್ಲಿ ಎರಡನೇ ಬಂದ್ರೆ ಬಿಡಿ ಮನೆ ರೆಡಿ ಮಾಡ್ತೀರಾ? ಎಲ್ಲ ಬಿಡಿ ಮನೆಗೂ ಅವರು ಕೆಲವರು ಅವರೇ ನಮ್ಗೆ ಮೆಟೀರಿಯಲ್ಸ್ ಕೊಡ್ತಾರೆ. ಇಲ್ಲಿ 2 ತರ ಇರುತ್ತೆ ನಮ್ಮಲ್ಲಿ ಪ್ಯಾಕೇಜಸ್. ಮೆಟೀರಿಯಲ್ ಕೆಲವು ಅವ್ರು ಕೊಡ್ತಾರ ಅಥವಾ ನಾವು ಅದನ್ನು ತರ್ಬೇಕಾ ಅಂತ. ಸೊ ಅವ್ರು ಸಾಮಾನ್ಯವಾಗಿ ಅವರೇ ತಂದ್ಬಿಟ್ಟಿರ್ತಾರೆ ಸರ್ ಮೆಟೀರಿಯಲ್ಸ್ ಈ ತರದೆಲ್ಲ. ಯಾಕಂದ್ರೆ ಅವರ ಸ್ವಂತ ಆಸಕ್ತಿ, ನನ್ ಮಗಳಿಗೆ ಇದ್ ಕೊಡ್ಬೇಕು, ನನ್ ಮಗಳಿಗೆ ಇದು ನಾನ್ ಅದನ್ನ ಬಿಟ್ರೆ ಆರ್ಟ್ ಐಟಮ್ಸ್ ಮಾತ್ರ ನೀವು ಕೊಡ್ತೀರಾ? ನಾಟ್ ಓನ್ಲಿ ಆರ್ಟ್ ಐಟಮ್ಸ್ ಸರ್. ಆರ್ಟ್ ಐಟಮ್ಸ್ ನಾವು ಜಾಸ್ತಿ ಕೊಡೋದೇ ಇಲ್ಲ ಅವ್ರಿಗೆ. ಆರ್ಟ್ ಐಟಮ್ಸ್ ಎಲ್ಲ ಡೆಕೋರೇಟಿವ್ ಪಾರ್ಟ್ಸ್ ಅಷ್ಟೇ. ಅದನ್ನ ಮತ್ತೆ ನಾವು ವಾಪಸ್ಸೇ ತರ್ತೀವಿ. ಅವ್ರಿಗೆ ಅದ್ ಬೇಕಾಗಿರಲ್ಲ, ರೀಯೂಸಬಲ್ ಅದೆಲ್ಲನು. ಅಲ್ಲಿ ಒಂದು ಗೆಜ್ಜೆ ವಸ್ತ್ರ ಹಾಕೋದಿರ್ಬೋದು, ಆ ಫೋಟೋನ ಕರೆಕ್ಟ್ ಆಗಿ ಅಣಿ ಮಾಡೋದು, ದೇವ್ರ ಫೋಟೋನ, ಆಮೇಲೆ ಒಂದು ದೀಪಕ್ ರೆಡಿ ಮಾಡೋದು, ಮತ್ತೆ ಅಲ್ಲಿ ಕೆಲವು ಶುಭ ಸಂಕೇತಗಳಿಗೆ ಅನುಸಾರವಾಗಿ ಕೆಲವೆಲ್ಲ ಇಡ್ಬೇಕಾಗತ್ತೆ ಬಿಡದಿ ಮನೆಯಲ್ಲಿ. ಅದನ್ನೆಲ್ಲ ನಾವೇ ತಗೊಂಡೋಗಿರ್ತೀವಿ. ಓನ್ಲಿ ಥಿಂಗ್ ಅವ್ರ ಹುಡುಗಿಗೆ ಏನ್ ಕೊಡ್ತಾರೋ ಅದನ್ನ ಮಾತ್ರ ಅವ್ರು ನಮಗ್ ಕೊಡ್ತಾರೆ. ಇನ್ ಮಿಕ್ಕಿದ ಅದನ್ನ ಹೆಂಗ ಆರ್ಗನೈಸ್ ಮಾಡ್ಬೇಕೋ ಅದನ್ನ ನಾವು ಆರ್ಗನೈಸ್ ಮಾಡ್ಕೊಡ್ತೀವಿ. ಕಟ್ ಮಾಡಿದ್ರೆ 3ನೇದಕ್ಕೆ ಹೋಗ್ತೀರಾ? ಯಾವ್ದು? ಬೀಗರ್ನ ಎದುರುಗೊಳ್ಳೋದು. ಬೀಗರ್ ಅಲ್ಲಿ ಏನ್ ಮಾಡ್ತೀರಾ? ಬೀಗರ್ನ ಎದುರುಗೊಳ್ಳೋ ಕಡೆನೂ ಕಾಯಿ ಕೊಡೋದಿರುತ್ತೆ. ಮತ್ತೆ ಅಲ್ಲಿ ಮತ್ತೆ ಅವ್ರನ್ನ ಗ್ರ್ಯಾಂಡ್ ವೆಲ್ಕಮ್ ಎಲ್ಲದರಲ್ಲೂ ಡೆಕೋರೇಟಿವ್ ಇರುತ್ತೆ. ಹುಡುಗನ ಪಾದ ತೊಳಿತಾರೆ, ಹೌದು, ರಂಗೋಲಿ ಹಾಕ್ಬೇಕಾಗಿರುತ್ತೆ. ಆಮೇಲೆ ಹಾರ ಹಾಕೋದಿಕ್ಕೆ ಆರ್ಗನೈಸ್ ಮಾಡ್ಕೊಟ್ಟಿರ್ತೀವಿ. ಹಾರ ಹಾಕ್ತಾರೆ, ಅದೆಲ್ಲ ಮಾಡ್ತೀವಿ. ಎದ್ರಕ್ಕಿ, ಪನ್ನೀರ್ ದಾನಿ. ಎದ್ರಕ್ಕಿಗೆ ಏನ್ ಡಿಸೈನ್ ಮಾಡಿರ್ತೀರಾ? ಎದ್ರಕ್ಕಿಗೆ ಏನು ಡಿಸೈನ್ಸ್ ಮಾಡಿರಲ್ಲ. ಹಾಕೋ ರೀತಿಗೆ ಏನಾದ್ರು ನಾವು ಸಪೋರ್ಟ್ ಮಾಡ್ಕೊಟ್ಟಿರ್ತೀವಿ ಅಷ್ಟೇ. ಅದ್ರಲ್ಲಿ ಯಾವಾಗ ಅಲ್ಲಿ ಬರುವಾಗ ಕೆಲವೆಲ್ಲ ಈ ಪಾಟಿ ಪಾಪ್ಸ್ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಡ್ತೀವಿ. ಆಮೇಲೆ ಬರುವಾಗ ಒಂದು ಫ್ಲವರ್ ಕಾರ್ಪೆಟ್ ಹಾಕೊಡ್ತೀವಿ. ಅಲ್ಲಿ ಬಂದ ತಕ್ಷಣ ಒಂದು ದೀಪ ಹಚ್ಚೋ ಮುಖಾಂತರ ಹುಡುಗನ್ ತಂದೆ ತಾಯಿ ಮತ್ತು ಹುಡುಗಿ ತಂದೆ ತಾಯಿ, ಹುಡುಗಿ ಇರಲ್ಲ ಅಲ್ಲಿ, ಯಾಕಂದ್ರೆ ಹುಡುಗಿ ಅಲ್ಲಿವರೆಗೂ ಇನ್ನು ಒಳಗೆ ಇರ್ತಾರೆ. ಸೊ ಇವ್ರ 5 ಜನ ಸೇರಿ ಆ ದೀಪನ ಬೆಳಗಿ ಮುಹೂರ್ತ ಶುರು ಮಾಡಿದಾಗೆ ಬಂದ ತಕ್ಷಣ ದೇವ್ರ ಪ್ರಾರ್ಥನೆ ಅನ್ನೋದು ನಮ್ಗೆ ಅವತ್ತಿಂದ ಬಂದಿರತಕ್ಕಂತ ಸಂಪ್ರದಾಯ. ಸೊ ಮೊದಲು ಭಗವಂತ, ಆಮೇಲೆ ಬಿಡದಿ ಮನೆಗೆ ಹೋಗಿ ಅಲ್ಲೊಂಚೂರು ಇನಾಗ್ರೇಷನ್ ತರ ಮಾಡ್ತೀವಿ. ಅಲ್ಲಿ ಒಳಗೆ ಹೋಗ್ತಾರೆ. ಒಳಗೋಗಿ ಅವರು ಕಳಶ ಕನ್ನಡಿ ಎಲ್ಲ ಇಟ್ಕೊಂಡು ಅಲ್ಲಿಂದ ಅವ್ರ ಮದುವೆ. ನೀವೇ ಡಿಸೈನ್ ಮಾಡಿದ್ದೀರಾ? ಕೆಲವರು ನಮ್ಮ ಹತ್ರ ತಗೊಂತಾರೆ, ಕೆಲವರು ಅವ್ರದೇ ಬೆಳ್ಳಿದು ಅದೆಲ್ಲ ಬೇಕಾಗಿರುತ್ತೆ, ಆ ತರ ಇಟ್ಕೊಂತಾರೆ. ನಾವ್ ಇಲ್ಲಿ ಬಂದಾಗ ಅವ್ರ ಎನ್ಕ್ವೈರಿಗೆ ಬಂದಾಗ ನಾವು ಪ್ರತಿಯೊಂದು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಯಾಕಂದ್ರೆ ಮದ್ವೆ ಅನ್ನೋದು ಸುಲಭವಾಗಿರೋದು ಅಲ್ವೇ ಅಲ್ಲ. ಇವತ್ತಿನ ಕಾಲದಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಮ್ಯಾರೇಜ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಇವ್ರಿಗೂ ಅದೇ ತರ ಖರ್ಚು. ಹೆಣ್ಣು ಗಂಡು ಎರಡೂ ಮನೆಯವ್ರಿಗೆ ಒಂದೇ ತರಾನೇ ಬರುತ್ತೆ ಸರ್ ಖರ್ಚು ಎಲ್ಲಾನು. ಆಮೇಲೆ ನೀವು ನೋಡ್ದಂಗೆ ಬೆಳ್ಳಿ ಬಂಗಾರ ಅಂತೂ ಗಗನಕ್ಕೆ ಹೋಗಿದೆ. ಏನೋ ಬುದ್ಧಿವಂತರಾಗ ಅವ್ರು ಮುಂಚೆ ಮಾಡಿದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಸುಧಾರಿಸ್ಕೋತಾರೆ. ಇಲ್ಲಾಂದ್ರೆ ಸಾಮಾನ್ಯರಿಗೆ ಕಷ್ಟ. ಸಾಮಾನ್ಯರಿಗೆ, ಮಧ್ಯಮ ವರ್ಗದವ್ರಿಗೆ ಬೆಂಗಳೂರಲ್ಲಿ ಮದ್ವೆ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಚಾಲೆಂಜಿಂಗ್. ಅದ್ರ ಜೊತೆ ವಿಪರ್ಯಾಸ ಅಂತಂದ್ರೆ ಮೊದ್ಲಿನ ತರ ಹಿಂಗೆ ಈಗ ನಾವೇನ್ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಪ್ರದಾಯ ನಂದೇ ತಗೊಳ್ಳಿ ಏನಿದೆ, ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಡೀತಾ ಇದ್ದಿದ್ದಂತ ವಿಷಯ. ಸ್ನೇಹಿತರು, ಸಂಬಂಧಿಕರ ನಡುವೆ ಒಂದು ಖುಷಿಯಾಗಿ ಮಾಡ್ತಾ ಇದ್ದಿದ್ ಕೆಲಸ. ಇದಕ್ಕೆಲ್ಲ ಹಣ ಇರ್ಲಿಲ್ಲ. ಈಗ ನಮ್ಗೆ ಅನ್ಸ್ಬಿಡುತ್ತೆ ಸರ್, ಇವೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ಮದ್ವೆ ಮನೇಲಿ ಇವೆಂಟ್ ಕೊಟ್ಟಿಲ್ವಾ, ಇವೆಂಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಆತರ ಒಂದೊಂದು ವ್ಯಾಪಾರನೇ ಆಗ್ಬೋದು, ವ್ಯಾಪಾರ ಮಾಡೋರೇ ಆಗ್ಬೋದು, ವ್ಯಾಪಾರ ಮಾಡೋರು ಕೂಡ ಅವ್ರ ಮಾರ್ಕೆಟಿಂಗ್ಸ್ ಆಗ್ಬೋದು, ಅಥವಾ ಅವ್ರಲ್ಲಿದ್ರೆ ಏನೇನು ಕವರ್ ಮಾಡ್ತಾರೆ ಅನ್ನೋದ್ರ ಮುಖಾಂತರ ಅವರ ಪ್ರಾತಿನಿಧ್ಯಗಳು ಸ್ಥಾಪನೆ ಮಾಡ್ಬಿಡ್ತಾರೆ. ಎನಿ ವ್ಯಾಪಾರ ನಾನು ಹೇಳ್ತೇನೆ, ಯಾವುದೇ ಬಿಸ್ನೆಸ್ ತಗೊಂಡ್ರು ಡಿಮಾಂಡ್ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಏನಾಗತ್ತೆ ಇವತ್ತಿನ ಇದ್ರಲ್ಲಿ, ಈಗ ನಾವು ಹೋಗಿ ಮಾಡಿದ್ರೆ ಎಲ್ಲ ತುಂಬಾ ಏನೇನೋ ಮಾಡಿರ್ತೀವಿ, ಡಾಲ್ ಶೋ ಮಾಡ್ತೀವಿ,
ಹುಡುಗ ಬಂದಾಗ ಒಂಥರ ಹುಡುಗಿ ನೀವು ಡಾಲ್ ಶೋ ಬಗ್ಗೆ ಮಾತಾಡ್ತಾ ಇದ್ರಿ ಮೇಡಮ್, ಅದನ್ನ ಹೇಳಿ ಮೇಡಮ್ ಒಂದ್ಸರಿ. ಸರ್ ಇದು ಡಾಲ್ ಶೋ ಅನ್ನೋದು ಒಂದು ಪ್ರತಿ ಮದ್ವೆಲ್ಲೂ ಮಾಡ್ತೀರಾ? ಇಲ್ಲ ಸರ್, ಅದಕ್ಕೆ ಪ್ರತ್ಯೇಕವಾಗಿ ಚಾರ್ಜಸ್ ಇರೋದ್ರಿಂದ ಯಾರು ಅದನ್ನ ಎಕ್ಸ್ಪೆಕ್ಟ್ ಬೇಕು ಅಂತಾರೋ ಅವ್ರಿಗೆ ಮಾತ್ರ ಮಾಡ್ಕೊಡ್ತೀವಿ. ಹಾಗಂದ್ರೆ ಏನು ಮೇಡಮ್ ಡಾಲ್ ಶೋ? ಸರ್ ಏನಿಲ್ಲ, ಇದು ಒಂದು ಎರಡೂ ರೀತಿನಲ್ಲಿ ಮಾಡಿರ್ತಕ್ಕಂತ ಒಂದು ಕಾನ್ಸೆಪ್ಟ್. ಅಂದ್ರೆ ನಮಗೂ ನಮ್ಮ ಸಂಸ್ಥೆಗಳಿಗೆ ಮಾರ್ಕೆಟಿಂಗ್ ಆಗ್ಬೇಕು, ಅಡ್ವರ್ಟೈಸ್ ಆಗ್ಬೇಕು ಅನ್ನೋದು ಒಂದಿದೆ. ಮತ್ತೆ ಅದ್ರಲ್ಲಿ ಕಲೆ ಇದೆ. ಎಲ್ಲಾದ್ರಲ್ಲೂ ಬರೀ ಒಂದೇ ವ್ಯಾಪಾರದ್ದೇ ಉದ್ದೇಶ ಇಲ್ಲ ಸರ್. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್, ಈ ಕ್ರಿಯೇಟಿವಿಟಿ ಪ್ರಪಂಚದಲ್ಲಿ ಈ ಪ್ರತ್ಯೇಕತೆ ಪ್ರತಿಯೊಬ್ಬ ಮನುಷ್ಯನು ಯಾರ್ಯಾರು ಮಾಡ್ತಾರೋ ಇದು ಇಂಡಿವಿಜುವಲ್ ಸರ್. ಇದ್ರಲ್ಲಿ ನೀವ್ ಮಾಡ್ದಂಗೆ ನಾನ್ ಮಾಡಕ್ಕಾಗಲ್ಲ, ನಾನ್ ಮಾಡ್ದಂಗೆ ಇನ್ನೊಬ್ರು ಮಾಡಕ್ಕಾಗಲ್ಲ. ಕಾಪಿ ಮಾಡ್ಬೋದು, ಕಾಪಿ ಮಾಡಿ ಎಕ್ಸಿಕ್ಯೂಟ್ ಮಾಡುವಾಗ ಔಟ್ಪುಟ್ಟೇ ಬೇರೆ ಆಗಿರುತ್ತೆ. ಅದು ಅವರವರ ಬುದ್ಧಿಮತ್ತೆ, ಅವರವರ ಸಂಸ್ಕಾರ ಮತ್ತು ಅವರ ಜೀವನನ ಅರ್ಥ ಮಾಡ್ಕೊಂಡಿರೋ ರೀತಿನಲ್ಲಿ ಔಟ್ಪುಟ್ ಬರುತ್ತೆ. ಸೊ ಹಾಗಾಗಿ ನನ್ನ ವಿಷಯಕ್ಕೆ ತುಂಬಾ ಜನ ನನ್ನ ಕೇಳಿದ್ರೆ ನನ್ನ ಕಾಂಪಿಟೇಷನೇ ಇಲ್ಲ ನನಗೆ ಅಂತ ಹೇಳ್ತೀನಿ. ನನಗೆ ಕಾಂಪಿಟೇಟರೇ ಇಲ್ಲ ಸರ್. ಅಂದ್ರೆ ನಾನೇ ಇದು ಅಂತಲ್ಲ, ನಾನು ಕಾಂಪಿಟೇಷನ್ ಸ್ಟ್ರೀಮ್ಗೆ ಹೋಗೋದೇ ಇಲ್ಲ, ಆ ಲೈನ್ಗೆ ಹೋಗೋದಿಲ್ಲ. ಯಾಕೆಂದ್ರೆ ನನಗೇನ್ ಅರ್ಥ ಆಗಿದೆಯಾ ಗೌರಿ ಪೂಜೆ ಅಂದ್ರೆ ನಾನು ನನ್ಗೆ ಅರ್ಥ ಆಗಿರೋ ರೀತಿನಲ್ಲಿ ಗೌರಿ ಪೂಜೆ ಮಾಡ್ತೀನಿ. ಪ್ರತಿಯೊಂದು ನನ್ನ ಈವೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕಲ್ತ್ಕೊಂಡು ಬಂದಿರೋದಲ್ಲ, ಅಥವಾ ಈವೆಂಟ್ ಬಿಸ್ನೆಸ್ ಗೋಸ್ಕರ ಕಲ್ತಿರೋದಲ್ಲ. ಮನೆಯವ್ರ ಹಿಂದೆ ಮಾಡಿದ್ದು, ಮನೆಯವರು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸಿ ಅರ್ಧ ಕಲ್ತಿರ್ತೀವಿ. ಮತ್ತೆ ನಮ್ದೇ ಒಂದ್ ಜೀವನ ಅಂತ ಬಂದಿರುತ್ತೆ. ಮದ್ವೆ ಆಗಿರ್ತೀವಿ, ಒಬ್ಬರು ಮನೆಯಲ್ಲಿ ಸೊಸೆ ಆಗ್ತೀವಿ, ಒಬ್ರಿಗೆ ಹೆಂಡತಿ ಆಗ್ತೀವಿ, ಅತ್ತಿಗೆ ಆಗ್ತೀವಿ, ಪ್ರಪಂಚ ನೋಡಿ ಇನ್ನೆಲ್ಲೋ ನೋಡಿರ್ತೀವಿ. ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಎಲ್ಲೋ ತಪ್ಪು ಮಾಡಿದಾಗ್ಲೋ ಅಥವಾ ನಮ್ಗೆ ವಿಷಯ ಗೊತ್ತಿಲ್ಲದೆ ಇರುವಾಗ್ಲೋ ದೊಡ್ಡವ್ರು ಯಾರೋ ಮಾಡ್ತಾ ಇದ್ರೆ ಇದು ಯಾಕೆ ಹಿಂಗ್ ಇಟ್ಟಿದೀರಾ ಅಂದಾಗ ಅವ್ರು ಅದರದ್ದು ರೀಸನ್ ಸಮೇತ ಹೇಳಿರ್ತಾರೆ ನಮ್ಗೆ. ಓ ಈಗ ನಾವ್ ಹಿಂಗ್ ಮಾಡ್ತಿರ್ಲಿಲ್ಲ, ಹಿಂಗ್ ಅದನ್ನೆಲ್ಲ ಅಳವಡಿಸ್ಕೊಂಡ್ ಬಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡ್ತೀವಿ ನಾವು ಆ ಕೆಲ್ಸನ. ಸೊ ಹಾಗಾಗಿ ಇಲ್ಲೇನು ಅಂದ್ರೆ ನೀವು ಮಾಡೋ ರೀತಿನೇ ಬೇರೆ ಇರುತ್ತೆ. ಪ್ರತಿಯೊಬ್ಬರೂ ಮಾಡ್ಬೋದು, ಪ್ರತಿಯೊಬ್ಬರಲ್ಲೂ ಪ್ರತ್ಯೇಕವಾಗಿ ಮಾಡ್ತಾರೆ. ಪಪೆಟ್ ಶೋ ಬಗ್ಗೆ ಹೇಳ್ತಾರೆ. ಪಪೆಟ್ ಶೋ ಮದುವೆ ಅಂದ್ರೆ ಮದುವೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಡಾಲ್ಸ್, ಸೆಟ್ ಆಫ್ ಕಾನ್ಸೆಪ್ಟ್ ಡಾಲ್ಸ್. ಸೊ ಈಗ ಮದ್ವೆ ಅಂತ ಬಂದ್ರೆ ಮದ್ವೆಲಿ ಏನೆಲ್ಲಾ ಶಾಸ್ತ್ರ ಬರುತ್ತಲ್ಲ ಸರ್. ಆಗ್ಲೇ ನಾವೇನ್ ಹೇಳಿದ್ವಿ, ಹೂ ಹಿಡಿಯ ಹೇಳಿದ್ವಿ, ಬಳೆ ತೊಡ್ಸೋದು ಅಂತ ಹೇಳಿದ್ವಿ, ಗೋಧಿಕಲ್ ಶಾಸ್ತ್ರ ಹೇಳಿದೆ, ಎಲ್ಲ ಏನೇನಿದೆ ಅದೆಲ್ಲ ಪ್ರತ್ಯೇಕ ಗ್ರೂಪ್ ಆಫ್ ಡಾಲ್ಸ್ ಇರುತ್ತೆ. ಆ ಡಾಲ್ಸ್ ನ ಅಲ್ಲಿ ಎಕ್ಸಿಬಿಟ್ ಮಾಡಿರ್ತೀವಿ. ಸೊ ಅವ್ರು ಬಂದಾಗ ಅದನ್ನ ಈ ಇದು ಅಂದ್ರೆ ಮಾಂಗಲ್ಯ ಧಾರಣೆ ಅಂದ್ರೆ ಹಿಂಗಿರುತ್ತೆ, ನಾಗೋಲಿ ಅಂದ್ರೆ ಈ ಭೂಮ ಅಂದ್ರೆ ಹೀಗಿರುತ್ತೆ ಅಂತ ಈಗಿನ ಮಕ್ಕಳಿಗೆ, ಸುಮಾರು ಮಕ್ಕಳಿಗೆ ಗೊತ್ತಿರಲ್ಲ. ಆಮೇಲೆ ತುಂಬಾ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರನೋ ವೃತ್ತಿಗೋಸ್ಕರನೋ ಅವ್ರು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಬೇರೆ ಬೇರೆ ಜಾಗಗಳಿಗೆ ಹೋಗಿದ್ದಾರೆ. ಆದ್ರೂನು ಭಾರತೀಯ ಸಂಸ್ಕೃತಿನಲ್ಲೇ ಮದ್ವೆ ಮಾಡ್ಕೋಬೇಕು ಅನ್ನುವಂತ ತುಂಬಾ ಮಹತ್ತರವಾದಂತಹ ಉದ್ದೇಶಗಳಿಟ್ಕೊಂಡು, ಧ್ಯೇಯ ಇಟ್ಕೊಂಡು, ಅವ್ರ ತಂದೆ ತಾಯಿನೇ ಆಗ್ಬೋದು, ಅವ್ರ ಹಿರಿಯರ ಆಸೆನ ಈಡೇರಿಸ್ಬೇಕು ಅಂತ ಅವ್ರು ಎಷ್ಟೋ ಒತ್ತಡಗಳ ನಡುವೆ ಅವರು ಭಾರತ ದೇಶಕ್ಕೆ ಬಂದು ಮದ್ವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ ಸರ್. ಇದು ತುಂಬಾ ಉಪಯೋಗ ಆಗುತ್ತೆ. ಅದಾಯ್ತು, ಬಿಡದಿ ಮನೆಗೆ ಹೋದ್ರು. ನೆಕ್ಸ್ಟ್ ವರಪೂಜೆಗೆ ಬರ್ತಾರೆ. ಅಲ್ಲಿ ನಿಮ್ದು ಏನಿರುತ್ತೆ ಕಾರ್ಯಕ್ರಮ ಸರ್? ವರಪೂಜೆನಲ್ಲಿ ಹುಡುಗಿ ಕಡೆಯಿಂದ ಹುಡುಗನ ಕಡೆಗೆ ಸುಮಾರು ಕೊಡೋದಿರುತ್ತೆ. ಮಂಗಳ ದ್ರವ್ಯ ಡಿಸೈನ್ಸ್ ಮಾಡ್ತೀರಾ? ಎಲ್ಲದಕ್ಕೂ ಡಿಸೈನ್ಸ್ ಆಗೋದಕ್ಕೆಲ್ಲ ಡಿಸೈನ್ಸ್ ಮಾಡಿರ್ತೀವಿ. ಆಮೇಲೆ ನಾವು ಪರಿಸರವನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು. ಎಲ್ಲ ಆಹಾರ ಪದಾರ್ಥಗಳೇ ಅದರಲ್ಲಿ ತುಂಬಾ ಆಗಿರೋದ್ರಿಂದ, ಫಾರ್ ಎಕ್ಸಾಂಪಲ್ ಕಡಲೆ ಬೆಲ್ಲ ಆಗ್ಬೋದು, ಕೊಬ್ಬರಿ ಗಿಟ್ಕ್ ಆಗ್ಬೋದು, ಕೊಬ್ಬರಿ ಬಟ್ಲ ಆಗ್ಬೋದು, ಕೊಬ್ಬರಿ ಸಕ್ಕರೆ, ಮತ್ತೆ ಅರಿಶಿನ ಕುಂಕುಮ, ಈ ತರದ ಸಕ್ಕರೆ ಅಚ್ಚು ಇದೆಲ್ಲ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಇದೇನು ಅಂದ್ರೆ ವೇಸ್ಟ್ ಆಗ್ಬಾರ್ದು, ಮತ್ತೆ ಡೆಕೋರೇಟಿವ್ ಆಗು ಕಾಣ್ಬೇಕು. ಆಮೇಲೆ ಅದಾಗಿದ ತಕ್ಷಣ ಈ ನನ್ನ ಕಾನ್ಸೆಪ್ಟ್ ಮತ್ತೆ ನನ್ನ ಸಂಸ್ಥೆಯಲ್ಲಿ, ನಮ್ಮ ಶ್ರೀ ಸನ್ನಿಧಿ ಕ್ರಿಯೇಷನ್ಸ್ ಅಲ್ಲಿ ನಾನು ಯಾವಾಗ್ಲೂ ಅದನ್ನೇ ತಲೆಯಲ್ಲಿ ಇಟ್ಕೋತೀನಿ ಸರ್. ಸುಮ್ಮನೆ ಡಿಸೈನ್ ಮಾಡ್ಬಿಟ್ಟು ಅದಕ್ಕೆ ಗಮ್ ಹಾಕಿ ಏನೇನೋ ಮಾಡಿ ಆಮೇಲೆ ಅದ್ ಕಿತ್ಬಿಟ್ರೆ ಅದ್ರ ರೂಪನೇ ಹೊಟ್ಟೋಗುತ್ತೆ. ಬೇಡ, ಹಾಗಿರ್ಬಾರ್ದು. ಅದ್ ಏನಿದೆಯೋ ಆ ಪ್ರಾಡಕ್ಟ್ ತಗೊಂಡ್ ಆದ್ಮೇಲೆ ಆ ಡಿಸೈನ್ ಏನ್ ಮಾಡಿದೀವೋ ಅಟ್ಲೀಸ್ಟ್ ಅವ್ರ ಶೋಕೇಸ್ ಅಲ್ಲಿ ಇಟ್ಕೋಬೇಕು, ಕವರಿಂಗ್ ಹಾಗೆ ಇರ್ಬೇಕು, ಆ ತರ ಪ್ಲಾನ್ ಮಾಡ್ತೀನಿ. ಅಂತ ಟೈಮ್ ನಲ್ಲಿ ಸ್ವಲ್ಪ ಅದೆಲ್ಲ ಮಾಡಿದಾಗ ಒಂದ್ ಸ್ವಲ್ಪ ಅವುಗಳ ಔಟ್ಪುಟ್ ವೆಚ್ಚ ಏನು ಆಗಲ್ಲ ಸರ್. ಎಲ್ಲದ್ರಲ್ಲೂ ವೆಚ್ಚವನ್ನ ಗಮನದಲ್ಲಿ ಇಟ್ಕೊಂಡೇ ಮಾಡ್ತೀನಿ ಸರ್. ನಾನು ಕಸ್ಟಮರ್ಸ್ ಬಂದ್ರು ನಾನು ಅವ್ರಿಗೆ ಹೇಳ್ತೀನಿ, ಇದು ತಗೊಳ್ಳಿ, ಇದು ತಗೋಬೇಡಿ, ಸುಮ್ನೆ ನಮ್ಗೆ ಯಾಕೆ ನೀವ್ ಇದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತೀರಾ,
ಬೇಡ. ಇದು ಒಂದು 5,000 ರೂಪಾಯಿ ಉಳಿದ್ರೆ ಅಥವಾ ಒಂದು 7,000 ರೂಪಾಯಿ ಉಳಿದ್ರೆ ಇವತ್ತಿನ ರೇಟ್ ಅಲ್ಲಿ 1 ಗ್ರಾಮ್ ಬಂಗಾರ ಬರುತ್ತೆ. ನಿಮ್ ಮಗಳು ಕಷ್ಟಕ್ಕಾಗತ್ತೆ ಅದು, ಆ ಬಂಗಾರನೋ ಬೆಳ್ಳಿನೋ. ಮಾಡೋ ಕಡೆ ಮಾಡಿ, ಬೇಡದೆ ಇರೋ ಕಡೆ ಬೇಡ, ಉಳಿಸಿ ಅಂತ ಹೇಳ್ತೀವಿ. ಈಗ ಎಂಗೇಜ್ಮೆಂಟ್ಗೂ ಕೇಳಕ್ ಬರ್ತಾರೆ ನಮ್ಗೆ ಎಷ್ಟೊಂದು ಜನ. ಅವಾಗ ಹೇಳ್ತೀವಿ, ನೀವು ನೋಡಿ ನಿಮ್ಮಲ್ಲಿ ಜನ ಇದ್ದಲ್ಲಿ ನೀವು ಮೆಟೀರಿಯಲ್ಸ್ ನಾವು ಕೊಡ್ತೀವಿ, ಮೆಟೀರಿಯಲ್ಸ್ ತಗೊಂಡು ಮಾಡ್ಕೊಳ್ಳಿ, ಮದ್ವೆ ನಮಗ್ ಕೊಡಿ. ಯಾಕಂದ್ರೆ ಮದ್ವೆ ತುಂಬಾ ದೊಡ್ಡ ಕಾರ್ಯಕ್ರಮ, ಅಲ್ಲಿ ನೀವೇ ಎಂಜಾಯ್ ಮಾಡ್ಬೇಕಾಗಿರುತ್ತೆ. ನೀವೆಲ್ಲ ಡ್ರೆಸ್ ಮಾಡ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಒಂದು ಮೆಮೊರೇಬಲ್ ಡೇ ಅದು. ಸೊ ನೀವು ಅದನ್ನ ಉಳಿಸ್ಕೋಬೇಕಾಗತ್ತೆ. ಅವಾಗ ಇದನ್ನೆಲ್ಲ ನಮಗ್ ಕೊಡಿ, ಈ ತರದೆಲ್ಲ ನಾವು ಮಾಡ್ಕೊಡ್ತೀವಿ. ಈ ತರದೆಲ್ಲ ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ಇಲ್ಲ ಮಾಡಿ ನಮ್ಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ಮಾಡಿ ಕೂಡ ಕೊಟ್ಟಿರೋದು ಇದೆ. ದಿವಸ ಬೆಳಗ್ಗೆ ಬಂದ್ರೆ ಎಣ್ಣೆ ಶಾಸ್ತ್ರದಿಂದ ಶುರು ಮಾಡ್ತೀರಾ? ಎಣ್ಣೆ ಶಾಸ್ತ್ರ ಅವರೇ ಮಾಡ್ಕೋತಾರೆ. ನೀವೇನು ಮಲ್ನೀರ್ಗೆ ಏನ್ ಮಾಡ್ತೀರಾ? ಮಲ್ನೀರ್ಗೂ ಅಷ್ಟೇ ಸರ್, ಅದು ತವ್ರ ಮನೆ ಉಡುಗೊರೆ ಅಂತ. ಅಲ್ಲಿಗೂ ಡಿಸೈನ್ಸ್ ಮಾಡ್ತೀರಾ? ಹೌದು, ಅದಕ್ಕೆ ಮಣೆ ಹಾಕಿ ಆ ಕಲಶ, 5 ಕಲಶ ಇಡೋ ಕಡೆ ಆ ಕಲಶನೇ ಡೆಕೋರೇಟೆಡ್ ಆಗಿರುತ್ತೆ. ಅಲ್ಲಿ ರಂಗೋಲಿ ಇರ್ಬೋದು, ಆ ದಾರ ಸುತ್ತಿ ಎಲ್ಲ ಮಾಡಿ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಅವ್ರು ಬಂದು ಆಚಾರ ಬಂದು ಸಂಪ್ರದಾಯ ಮಾಡ್ಕೊಡ್ತಾರೆ, ಶಾಸ್ತ್ರ ಮಾಡ್ಕೊಡ್ತಾರೆ. ಅದು ಫೋಟೋಸ್ಗೆ ವಿಡಿಯೋಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ಗೌರಿ ಪೂಜೆ. ಸೊ ಗೌರಿ ಪೂಜೆಗೆಲ್ಲ ಏನೇನ್ ವಿಶೇಷತೆಗಳು ಮಾಡ್ತೀರಾ? ಗೌರಿ ಪೂಜೆಯಲ್ಲಿ ಸರ್, ಗೌರಿ ಪೂಜೆಯಲ್ಲಿ ಬಹಳಷ್ಟು ವಿಶೇಷತೆ ಇದೆ ಸರ್. ಯಾಕೆ ಅಂದ್ರೆ ಅದು ಸಿಕ್ಕಾಪಟ್ಟೆ ಮದ್ವೆ ಮನೆಯಲ್ಲಿ ಮಹತ್ತರವಾದಂತಹ ಸಮಯ ಅದು ಗೌರಿ ಪೂಜೆ ಅನ್ನೋದು. ಗೌರಿ ಪೂಜೆ, ಕಾಶಿ ಯಾತ್ರೆ ಎಲ್ಲ ಬಹಳ ತುಂಬಾ ಪ್ರಾಧಾನ್ಯತೆ ಕೊಡ್ಬೇಕಾದಂತಹ ಇವೆಂಟ್ ಅದು. ಅಲ್ಲಿ ಮಾಮೂಲಿ ಅವರು ಏನು ಜಾಗ ಎಲ್ಲಿ ಕೊಟ್ಟಿರ್ತಾರೆ ಅನ್ನೋದು ಕೂಡ ನಮ್ಗೆ ಮುಖ್ಯ ಆಗಿರುತ್ತೆ. ಚೌಲ್ಟ್ರಿ ಯಾವ ತರ ಇರುತ್ತೆ, ಆ ಮದ್ವೆ ಆಗ್ತಾ ಇರೋ ಜಾಗ ಹೆಂಗಿರುತ್ತೆ. ಕೆಲವರು ರೆಸಾರ್ಟ್ ಅಲ್ಲಿ ಮಾಡ್ತಾರೆ, ಓಪನ್ ಪ್ಲೇಸ್ ಅಲ್ಲಿ ಮಾಡೋದಿದೆ, ಚೌಲ್ಟ್ರೀಸ್ ಅಲ್ಲಿ ಮಾಡೋದಿದೆ. ಇನ್ ಕೆಲವರು ಸಿಂಪಲ್ ಚೌಲ್ಟ್ರೀಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ನಾನಾ ಕಾರಣಗಳಿಂದ ನಮ್ಮ ಇವೆಂಟ್ ನ ತಗೊಂಡಿರ್ತಾರೆ ಅವರು. ಯಾವುದೋ ಒಂದು ಆರೋಗ್ಯದ ಪರಿಸ್ಥಿತಿ ಆಗ್ಬೋದು, ಅಥವಾ ಅವರಲ್ಲಿ ಏನೋ ಅನೇಕ ಇದ್ರ ಜೊತೆ ಸರಾಗವಾಗಿ ಆಗ್ಬೇಕು ಅನ್ನೋದ್ರಿಂದ ನಮ್ ಸಹಾಯ ತಗೊಂಡಿರ್ತಾರೆ ಅವರು. ಆ ಛತ್ರ ನೋಡ್ಕೊಂಡು ನಾವು ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ, ಜಾಗ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಅಂತ. ಸೊ ಒಳ್ಳೆ ತುಂಬಾ ಜಾಗ ಕೊಟ್ಟು, ತುಂಬಾ ಜಾಗ ಬೇಕಾಗತ್ತೆ ಸರ್ ನಮ್ಗೊಂದು. ಈ ಒಂದ್ ರೂಮ್ ಅಷ್ಟೇ ನಮ್ಗೆ ಜಾಗ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಪೂಜೆ ಒಂದು ಕಾರ್ನರ್ ಅಲ್ಲಿ ರೆಡಿ ಆದ್ರೂ ವಿಡಿಯೋಗ್ರಾಫರ್ಗೆ, ಫೋಟೋಗ್ರಾಫರ್ಗೆ ನಾವು ಅಷ್ಟೇ ಈಕ್ವಲ್ ಪ್ರಿಯಾರಿಟಿ ಕೊಡ್ಬೇಕು. ಯಾಕಂದ್ರೆ ಇದನ್ನೆಲ್ಲ ಕವರ್ ಮಾಡೋಂಥವ್ರು ಅವರೇ. ಇದು 100 ವರ್ಷ ಉಳಿಯೋದು ಅವ್ರಿಗೆ ನಾವ್ ಅಲ್ಲಿ ಜಾಗ ಕೊಟ್ಟಾಗ್ಲೆ. ಸೊ ಅದಕ್ಕೂ ಜಾಗ ಇರ್ಬೇಕು. ಮರದ ಜೊತೆ 5 ಮರದ ಜೊತೆ ಡಿಸೈನ್ ಮಾಡ್ತೀರಾ? ಎಲ್ಲ ಡಿಸೈನ್ ನೀವು ಒಪ್ಕೊಂಡ್ರೆ ಹುಡುಗನ ಮನೆ ಹುಡುಗಿ ಮನೆ ಸರ್, ಹುಡುಗಿ ಮನೆದೇ ಬೇರೆ, ಹುಡುಗನ್ ಮನೆದೇ ಬೇರೆ. ಯಾಕಂದ್ರೆ ಒಬ್ಬೊಬ್ರು ಕಾಂಟ್ಯಾಕ್ಟ್ಸ್ ಇರುತ್ತೆ. ಹುಡುಗನ್ ಮನೆಯವ್ರು ಕೊಟ್ಟಿದ್ರೆ ಒಂದೊಂದ್ಸಲ ಹುಡುಗಿ ಮನೆಯವ್ರು ನಮಗ್ ಕೊಟ್ಟಿರಲ್ಲ, ಹುಡುಗಿ ಮನೆಯವ್ರು ಕೊಟ್ಟಿದ್ರೆ ಹುಡುಗನ್ ಮನೆಯವ್ರು ಕೊಟ್ಟಿರಲ್ಲ, ಒಂದೊಂದ್ಸಲ ಇಬ್ರು ಕೊಟ್ಟಿರ್ತಾರೆ. ಗೌರಿ ಇಟ್ಟ ಜಾಗ ಹೇಗ್ ಮಾಡಿರ್ತೀರಾ, ಡೆಕೋರೇಟ್ ಮಾಡಿರ್ತೀರಾ? ಸರ್ ಕೆಲವರು 5 ಗೌರಿ ಬೇಕು ಅಂತಾರೆ. ಇದು ಡಿಪೆಂಡ್ಸ್ ಆನ್ ಅವರ ಮನೆ ಕಸ್ಟಮ್, ಅವ್ರ ಮನೆ ಪದ್ಧತಿ. ಒಬ್ಬೊಬ್ರಿಗೆ ಒಂದೊಂದರ. ಅಂದ್ರೆ ಉದಾಹರಣೆ, ಆದ್ರೆ ಅಲಂಕಾರಕ್ಕೆ ತಾನೇ ನೀವು ಮಾಡೋದು. ಶಾಸ್ತ್ರದ ಗೌರಿ ಅವ್ರು ಇಟ್ಕೊಂಡಿರ್ತಾರಲ್ವಾ? ಇಲ್ಲ ಸರ್, ಅವ್ರು ಏನು ಇಡಲ್ಲ. ಅವ್ರು ಅಲ್ಲಿ ಗೌರಿ ಇಟ್ಕೊಳಲ್ವ ಅವರು? ಏನು ಇಲ್ಲ ಸರ್, ಎಲ್ಲ ನಾವೇ ಮಾಡ್ತೀವಿ. ಅವ್ರ ಎನ್ಕ್ವೈರಿ ಅಂತ ಬಂದಾಗ ನಾವು ಅವರ ಪದ್ಧತಿಗಳನ್ನ ತಿಳ್ಕೊತೀವಿ ಸರ್. ತಿಳ್ಕೊಂಡು ಒಬ್ಬರ ಮನೆಯಲ್ಲಿ ಬೆಲ್ಲದ ಹಚ್ಚ ಮೇಲೆ ಮಾಡ್ತಾರೆ ಅರ್ಶನದ ಗೌರಿ, ಕೆಲವರು ವಿಳೆದೆಲೆ, ಕೆಲವರು ಅಕ್ಕಿ ಮೇಲೆ, ಕೆಲವರು 5, 1 ಈ ತರ. ಇನ್ ಕೆಲವ್ರಿಗೆ ಅರ್ಶನದ ಗೌರಿ ಮಾಡೋ ಪದ್ಧತಿನೇ ಇರಲ್ಲ. ಈ ತರ ಎಲ್ಲ ಇರುತ್ತೆ. ಆಮೇಲೆ ಸಂಪ್ರದಾಯಗಳು ಭಿನ್ನ ಆಗುತ್ತೆ ಸರ್. ಲಿಸ್ಟ್ ಮಾಡಿ ಇಟ್ಕೊಂಡ್ ಬಿಡ್ತೀರಾ ಅವ್ರನ್ನ ಬಂದಾಗ ಕೇಳ್ಕೊಂಡು? ಹೌದು ಸರ್, ಹೌದು. ಎಲ್ಲರಿಗೂ ಪ್ರತ್ಯೇಕವಾದಂತ ಫೈಲ್ ಕ್ರಿಯೇಟ್ ಮಾಡ್ತೀವಿ. ಆ ಫೈಲೇ ಬಹಳ ಇಂಪಾರ್ಟೆಂಟ್. ಅದ್ರಲ್ಲಿ ಅವ್ರಿಗೆ ಏನೇನ್ ಹೇಳಿ ಒಂದು ಸಂಪ್ರದಾಯ ತಪ್ಪಬಾರ್ದು. ಮದ್ವೆ ಇದೆಲ್ಲ ಏನ್ ಗೊತ್ತಾ ಸರ್, ಪ್ರತಿಷ್ಠೆ ವಿಷಯಗಳು. ಮದ್ವೆ ಮನೆಯಲ್ಲಿ ಸಂತೋಷ ಪಡ್ಬೇಕು ಬೀಗ್ರು, ನಾವು ಚೆನ್ನಾಗ್ ಮಾಡ್ಕೊಟ್ವಿ ಅಂತ ಹೇಳ್ಬೇಕು. ತುಂಬಾ ಜನ ಪೇರೆಂಟ್ಸ್ ನಮ್ಮನ್ನ ಕೇಳೋ ವಿಷಯ, ಚೆನ್ನಾಗ್ ಮಾಡ್ಕೊಟ್ಬಿಡಿ, ಏನು ಲೋಪ ಬರಬಾರ್ದು, ಅವರು ಸಂತೋಷ ಪಡ್ಬೇಕು ಹುಡುಗನ್ ಮನೆಯವರು, ಅಷ್ಟೇ ನಮಗ್ ಬೇಕಾಗಿರೋದು ಅಷ್ಟೇ, ಈ ತರ ಹೇಳ್ತಾರೆ. ಇದೆಲ್ಲ ನಿಜವಾಗ್ಲೂ ಹುಡುಗನ್ ಮನೆಯವ್ರಿಗೆ, ಬೀಗರಿಗೆ ಪ್ರತಿಷ್ಠೆ ವಿಷಯ ಇದೆಲ್ಲ. ಸೊ ಅಲ್ಲಿ ನಾವು ಯಾರು ನಮ್ಗೆ ಇದನ್ನ ಒಪ್ಸಿರ್ತಾರೋ ಅವ್ರ ಗೌರವನ ಕಾಪಾಡಬೇಕಾಗಿರೋದೇ ನಮ್ಗೆ ಮಹತ್ತರವಾದಂತಹ ಜವಾಬ್ದಾರಿ. ಓಕೆ. ಗೌರಿ ಅಲಂಕಾರದಲ್ಲಿ ಸರ್, ಗೌರಿ ಅಲಂಕಾರದಲ್ಲಿ ನಮ್ದು ರೆಡಿ ಗೌರಿಗಳೆಲ್ಲ ನಾವು ತಗೊಂಡೋಗಿ ಅದನ್ನ ಹೆಂಗ್ ಬೇಕು ಎಲ್ಲವನ್ನೂ ಒಂದೊಂದರ ಡೆಕೋರೇಟ್, ಒಂದ್ಸಲ ಒಂದೊಂದರ. ಅದೇ ನಾನು ಹೇಳಿದ್ನಲ್ಲ, ಡಿಪೆಂಡ್ಸ್ ಆನ್ ಲೊಕೇಶನ್, ಯಾವ ತರ ಕೊಡ್ತಾರ, ವೆನ್ಯೂ ಹೆಂಗಿರುತ್ತೋ ಅದ್ರ ಪ್ರಕಾರ ಮಾಡ್ತೀವಿ. ಮತ್ತೆ ಮಾಮೂಲಿ ಬೃಂದಾವನ, ತುಳಸಿ ಗಿಡ, ಈಶ್ವರ ಪಾರ್ವತಿ ಫೋಟೋ, ಆರತಿ,
ದೀಪ, ನೀಲಂಜನ, ಗೆಜ್ಜೆ ವಸ್ತ್ರ ಇಂಪಾರ್ಟೆಂಟ್. ಗೆಜ್ಜೆ ವಸ್ತ್ರ ಅಲ್ಲಿ ಕೂಡ ಮತ್ತೆ ಪ್ರತ್ಯೇಕತೆ ಬರುತ್ತೆ. ಒಂದೊಂದ್ ಸಂಪ್ರದಾಯದವರು ಒಬ್ಬೊಬ್ರು ಒಂದೊಂದರ ಮಂತ್ರಾಕ್ಷತೆ ಆಗ್ಬೋದು, ಒಬ್ರು ಎಲ್ಲೋ ಬೇಕೋ ಅಂತಾರೆ, ಒಬ್ರು ರೆಡ್ ಕೆಂಪು ಬೇಕು. ಬೇಕಂತಾರೆ. ಅವರ ಸಂಪ್ರದಾಯಕ್ಕೆ ತಕ್ಕನಾಗೆ ನಾವೆಲ್ಲ ಫಸ್ಟ್ ತಿಳ್ಕೊಂಡ್ಬಿಟ್ಟು ಅಲ್ಲಿ ಅವ್ರನ್ನ ಏನು ನಾವು ಕೇಳೋ ಪರಿಸ್ಥಿತಿನಲ್ಲೇ ಇರಲ್ಲ. ಎಲ್ಲ ತಿಳ್ಕೊಂಡು ಅವ್ರ ಪ್ರತಿನಿಧಿಗಳಾಗಿ ನಾವು ಕಾಶಿ ಮಾಡ್ಬೇಕಾಗುತ್ತೆ. ಯಾತ್ರೆ ಸಿದ್ಧತೆ ಏನಾಗಿರುತ್ತೆ ಮೇಡಮ್? ಸರ್, ಛತ್ರಿಗೂ ಕಾಶಿ- ಡಿಸೈನ್ ಮಾಡ್ತೀರಿ? ಹೌದು ಹೌದು ಸರ್, ಎಲ್ಲಾನು ಛತ್ರಿ, ಅಲಂಕೃತಗೊಂಡಿರುತ್ತೆ ಸರ್. ಕೋಲು, ಛತ್ರಿ, ಕೋಲು, ಕನ್ನಡಿ, ತೆಂಗಿನಕಾಯಿ, ಬಾಸಿಂಗ, ಪೇಟ, ಕಾಶಿ ಯಾತ್ರೆಗೆ ಸಂಬಂಧಪಟ್ಟಿದ್ದೆಲ್ಲ ಅವ್ರಿಗೆ ಅಲ್ಲಿ ಹಾಕೋ ಚೇರು, ಆಮೇಲೆ ಚೇರ್ಗೂ ಡಿಸೈನ್ ಮಾಡ್ತೀರಾ? ಚೇರ್ ಅಲ್ಲಿದೆ ತಗೊಂಡು ಚೇರ್ ಹತ್ರ ಡಿಸೈನ್ ಮಾಡ್ತೀವಿ. ಓಕೆ ಮೇಡಮ್. ಆತರ ಡಿಫ್ರೆಂಟ್ ಆಗಿ ಮಾಡ್ತೀವಿ. ಒಬ್ಬೊಬ್ರು ಒಂದೊಂದ್ ತರ, ಒಂದೊಂದ್ಸಲ ಒಂದೊಂದ್ ತರ ಮಾಡ್ತೀವಿ. ಕೆಲವರು ಲಾನ್ ಅಲ್ಲಿ ಮಾಡ್ಕೊತಾರೆ, ಅಲ್ಲಿ ಏನು ಬೇಕಾಗಿಲ್ಲ, ಪ್ರಕೃತಿ ನಡುವೆ ಸ್ವಲ್ಪ ನಮ್ಮ ಈ ಅಲಂಕಾರಿಕ ಅವಕಾಶ ಇದೆ. ವಸ್ತು ಲಾನ್ ಎಲ್ಲ ಇದ್ದಾಗ ನಮ್ ರಂಗೋಲೆ ಕಾಣಿಸೋದು ಇಲ್ಲ. ಸೊ ಅಲ್ಲೇ ಯಾವ ತರ ಮಾಡ್ಬೇಕೋ ಆ ತರ ಮಾಡ್ತೀವಿ ಸರ್. ಮದ್ವೆ ಮಂಟಪದಲ್ಲಿ ಅಂತರ್ಪಟ ಇರ್ಬೋದು, ಆಮೇಲೆ ಈ ಅಕ್ಷತೆ ಹಾಕೋತಾರೆ ಹುಡುಗ ಹುಡುಗಿ, ಬಣ್ಣದ ಅಕ್ಷತೆ ಆಗ್ಬೋದು, ಅಕ್ಕಿ ಆಗ್ಬೋದು, ಆಮೇಲೆ ಈ ಬಿದಿರಿನ ಬುಟ್ಟಿಗಳಿರುತ್ತೆ, ಚಿಬ್ಲು ಅಂತ ಕರಿತೀವಿ ನಾವು, ಅದೆಲ್ಲ ಮಾಡ್ತೀವಿ. ಆದಷ್ಟು ಅವ್ರಿಗೆ. ಮತ್ತೆ ಕೆಲವರು ಮನೆಗಳಲ್ಲಿ 16 ದೀಪ ಇರುತ್ತೆ. ದೀಪ ಸಾಕ್ಷಿಯಾಗಿ ಹೌದು, ಆ ಕಡೆ ಈ ಕಡೆ ಮೈದಾ ಹಿಟ್ಟಿನ ದೀಪ ಏನೋ ಮಾಡ್ತಾರಲ್ಲ, ಅದೆಲ್ಲ ನೀವೇ ಮಾಡ್ಕೊತೀರಾ? ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಬಿಟ್ಟಿರ್ತೀವಿ ಸರ್. ಆಮೇಲೆ ನಾವು ಮುಂದಿನ ತಯಾರಿಗೆ ಹೊಟ್ಟೋಗಿರ್ತೀವಿ. ಅವ್ರಿಗೆ ಅಲ್ಲಿ ಏನ್ ತಯಾರು ಮಾಡ್ಕೊಟ್ಟಿರ್ತೀವೋ ಅವ್ರು ಅದು ಆ ಶಾಸ್ತ್ರ. ಒಟ್ಟು ಇಲ್ಲಿವರೆಗೂ ಮದ್ವೆ ತುಂಬಾ ಕಲರ್ಫುಲ್ ಆಗೇ ಇರುತ್ತೆ. ಕನ್ಯಾದಾನ ಆದ ತಕ್ಷಣನೇ ಸಪ್ತಪದಿ ಬರುತ್ತೆ. ಸಪ್ತಪದಿದು ಅಲಂಕಾರನೇ, ಅದರಲ್ಲಿ ಸಂಪೂರ್ಣ ಅಲಂಕಾರ. ಅವರು ಅದು ಹೆಜ್ಜೆಗಳು ಹಾಕಿ 7 ಹೆಜ್ಜೆ ಹಾಕಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಮಾಡ್ಕೊಟ್ಟಿರ್ತೀವಿ. ಅದೆಲ್ಲ ಸಪ್ತಪದಿ ಇದೆಲ್ಲ. ಓಕೆ. ಅದಾದ್ಮೇಲೆ ಭೂಮ ಬರುತ್ತೆ. ಆಮೇಲೆ ನಾಗೋಲಿನಲ್ಲಿ ಕೂಡ ಭೂಮಕ್ಕೆ ಎಲೆ ಸುತ್ತ ಅಲಂಕಾರ ಮಾಡ್ತೀವಿ. ಎಲ್ಲ ಹುಡುಗ ಹುಡುಗಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಅಲಂಕಾರ ಮಾಡ್ತೀವಿ. ಅದಾದ್ಮೇಲೆ ಬೀಗರು, ಅಲ್ಲಿ ದಂಪತಿಗಳೇ ಕೂತ್ಕೊಂಡು ಮಾಡೋದ್ರಿಂದ ಒಬ್ಬರನ್ನೊಬ್ರು ಚುಡಾಯಿಸ್ತಾ ಇರ್ತಾರೆ. ಅವಕಾಶಗಳು ಇದೆಯಾ ಮೇಡಮ್ ಇವಾಗ? ಹಾ, ಖಂಡಿತ ಸರ್ ಇದೆಯಾ? ಓಕೆ. ಉರುಟಣೆಗಳು ಕಡಿಮೆ ಆಗಿದೆ, ಕೆಲವರು ಮಾಡ್ತಾರೆ ಸರ್. ತುಂಬಾ ಅಪರೂಪ, ಓಕೆ, ತುಂಬಾ ಅಪರೂಪ. ಉರುಟಣೆ ಸಮಯನೇ ಇರಲ್ಲ ಅವ್ರಿಗೆ, ಅಷ್ಟರಲ್ಲೂ ಎಂಜಾಯ್ ಮಾಡ್ಬೇಕು ಅನ್ನೋರು ಮಾಡ್ತಾರೆ. ಅದೆಲ್ಲ ಒಬ್ರನ್ನ ಒಬ್ರು ಚುಡಾಯಿಸ್ಕೊಂಡು, ಆಮೇಲೆ ಒಂದು ಎಲ್ಲ ಹಾರ ಹಾಕಿದ್ವಿ ಅಂತ ಆ ಹಾರಕ್ಕೇನೋ ಒಂದು ತಮಾಷೆ ಮಾಡೋ ತರ ಎಲ್ಲ ಮಾಡ್ಕೊಂಡು ಕೆಲವು ಕಡೆ ನೇಮ ಬಿಡಿಸೋ ಶಾಸ್ತ್ರ ಆಗುತ್ತೆ. ಜನರಲಿ ಅದು ಮಾಧ್ವ ಸಂಪ್ರದಾಯದಲ್ಲಿ ದೇಶಸ್ತ್ರ ಮನೆಯಲ್ಲಿ ಹುಡುಗನ್ ತಾಯಿ ಚೊಚ್ಚಲು ಗಂಡು ಮಕ್ಳು ಇರೋ ಕಡೆ ಅವರು ಯಾರ್ ನೇಮ ಇಟ್ಕೊಂಡಿರ್ತಾರೋ ಆ ನಿಯಮ ಯಾರು ಇಟ್ಕೊಂಡಿರ್ತಾರೆ ಅನ್ಸುತ್ತಲ್ಲ, ಅದೇ ಅದು ಮಕ್ಕಳ ಶ್ರೇಯಸ್ಗೋಸ್ಕರ ಆಗಿರೋದದು. ಅವರು ಮೊದ್ಲಿಂದ ಫಾಲೋ ಮಾಡಿರ್ಬೇಕು. ಹೆಣ್ಣೊಪ್ಸುವಾಗ ಏನ್ ಮಾಡ್ತೀರಾ? ಹೆಣ್ಣೊಪ್ಸವಾಗ ಏನಿರಲ್ಲ ಸರ್, ನಾವು ಅಲ್ಲೆಲ್ಲ ಉಡಿ ತುಂಬೋದೆಲ್ಲ ಸಾಮಾನು ತಯಾರು ಮಾಡಿ, ತಾಯಿ ಆದವರು ಉಡಿ ಅದೆಲ್ಲ ನೀವು ಕೊಡ್ತೀರಾ? ನಾವೇ ಕೊಡ್ತೀವಿ. ಅದ್ರಲ್ಲಿ ಏನು ಉಡುಗೊರೆ ಅಂತ ಏನಿರುತ್ತೆ, ಕೆಲವರು ಹುಡುಗಿಗೆ ಬೆಳ್ಳಿ ಬಂಗಾರ ಕೊಡ್ತಾರೆ, ಸೀರೆ ಕುಪ್ಸ ಅದೆಲ್ಲ ಕೊಟ್ಟಾಗ ಅದನ್ನ ಅವ್ರು ತಯಾರು ಮಾಡ್ಕೋತಾರೆ. ಬಟ್ ಅದಕ್ಕೆ ಪೂರಕವಾದಂತ ಅರಿಶಿನ ಕುಂಕುಮ ಆಗ್ಬೋದು, ಬಳೆ, ಬ್ಲೌಸ್ ಪೀಸು, ಹಣ್ಣು ಎಲ್ಲವನ್ನು ನಾವು ಕೊಡ್ತೀವಿ. ಮದುವೆಯಲ್ಲಿ ಇನ್ನೇನೇನು ಸಂಪ್ರದಾಯಗಳನ್ನ ನೀವು ಪಟ್ಟಿ ಮಾಡೋದಾದ್ರೆ ಆಲ್ಮೋಸ್ಟ್ ಕವರ್ ಮಾಡಿದೀವಿ. ಉಪನಯನದಲ್ಲಿ ಅದ್ರಲ್ಲೂ ಒಂದು ಉಪನಯನ ನಾವೇನ್ ಹೇಳ್ತೀವಿ, ಹಾಫ್ ಮ್ಯಾರೇಜ್ ಅಂತಾನೆ ಹೇಳ್ತಾರೆ. ಎಲ್ಲ ಹುಡುಗಿ ಬಂದಿರಲ್ಲ ಅಂತ. ಸೊ ಅದ್ರಲ್ಲೂ ಬರುತ್ತೆ ಸರ್, ಸುಮಾರು ಎಲ್ಲ ಬರುತ್ತೆ. ಅಂದ್ರೆ ಬೇಗ ಆಗೋಗುತ್ತೆ. ಇದು 2 days 3 days ಒನ್ ಡೇ. ಇವತ್ತು ಒಂದು ಹಾಫ್ ಡೇ ಇರುತ್ತೆ, ಮತ್ ನಾಳೆ ಒಂದು ಹಾಫ್ ಡೇ ಇರುತ್ತೆ, ಅಷ್ಟೇ. ಬಿಟ್ರೆ ಉಪನಯನದಲ್ಲೂ ಕೆಲಸ ಇರುತ್ತೆ, ಎಲ್ಲ ಇರುತ್ತೆ ಸರ್. ಉಪನಯನದಲ್ಲೂ ಹೂವಿಳಿ ಇರುತ್ತೆ, ಅಲ್ಲೂ ಡಾಲ್ ಶೋ ಕಾನ್ಸೆಪ್ಟ್ ಇದೆ. ಉಪನಯನಕ್ಕೆ ಸಂಬಂಧ ಚೌಲ ಇದೆ. ಆಮೇಲೆ ಮಾತೃ ಭೋಜನ ಮೇಜರ್ ಪಾರ್ಟ್. ಮಾತೃ ಭೋಜನ ತುಂಬಾ ಚೆನ್ನಾಗಿರುವಂತ ಕಾನ್ಸೆಪ್ಟ್. ತುಂಬಾ ಚೆನ್ನಾಗಿದೆ ಸರ್. ನಮ್ ಸಂಪ್ರದಾಯಗಳು ತುಂಬಾ ಚೆನ್ನಾಗಿದೆ ಸರ್. ನಾವ್ ಎಂಜಾಯ್ ಮಾಡ್ಬೇಕಷ್ಟೇ, ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡಿದ್ರೆ ನಿಜವಾಗ್ಲೂ ಎಷ್ಟೊಂದು ನಮ್ಮ ಅನುಭವದಲ್ಲಿ ಈವೆಂಟ್ಸ್ ಮಾಡಿದಾಗ ಮುಂಜಿ ಮಾಡ್ಬೇಕಂತೆ, ನಮ್ಮ ಮಗನ್ ಮುಂಜಿ ಮಾಡ್ಬೇಕು ಆತರ ಎಲ್ಲ ಬಂದ್ರು ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತಾರೆ ಅವರು ಪೇರೆಂಟ್ಸ್. ಉಪನಯನಗಳ ವಯಸ್ಸುಗಳು ಕೂಡ ವ್ಯತ್ಯಾಸ ಆಗ್ಬಿಟ್ಟಿದೆ. ಎಲ್ಲಿ ಗರ್ಭಾಷ್ಟಕದಲ್ಲಿ ಆಗೋದೇ ಇಲ್ಲ, ಗರ್ಭಾಷ್ಟಕದಲ್ಲಿ ಆಗಲ್ಲ. ಆಮೇಲೆ ಮುಂಚೆ ಎಲ್ಲ ತುಂಬಾ ಮುಂಚೆ ಮಾಡೋರು ಉಪನಯನ. ಈಗ ಮಾಡ್ತಿದ್ದಾರೆ, ಮತ್ತೆ ಅದೇ ಒಂದು ಇದಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಕೆಲವರು ಸ್ವಲ್ಪ ಲೇಟ್ ಆಗೂ ಮಾಡ್ತಾರೆ. ನಿಮ್ ಹಿನ್ನೆಲೆ ಹೇಳಿ ಸರ್. ನಾನೊಂದು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವಳು. ಪ್ರಾತಃ ಸ್ಮರಣೀಯರು ನಮ್ಮ ಏರಿ ಆಚಾರ್ಯರು ಅಂತ ಚಿಂತಾಮಣಿನಲ್ಲಿ, ಅವರು ಪ್ರೋಕ್ಷ ಜ್ಞಾನಿಗಳು. ನಿಮಗೆ
ನಾವು ನಮ್ಮ ಫಾದರ್ ಅವರ 7ನೇ ಜನರೇಷನ್, ಓಕೆ ಮೇಡಮ್. 7th ಜನರೇಷನ್. ಸೊ ಆ ತರ ಬಂದವರು ನಮ್ಮ ಮನೆಯಲ್ಲಿ. ನೀವು ದೇವಸ್ಥಾನ, ಚಿಂತಾಮಣಿಯವರ? ಹೌದು, ಕೋಲಾರ ಡಿಸ್ಟ್ರಿಕ್ಟ್ ಹತ್ರ ಚಿಂತಾಮಣಿ. ಹಾಗಾಗಿ ಈಗ ಚಿಕ್ಕಬಳ್ಳಾಪುರ ಸಂಪ್ರದಾಯಗಳೆಲ್ಲ district ಆಗಿದೆ. ಹೌದು ಹೌದು, ನಮ್ಮ ಅಜ್ಜಿ ಆಗ್ಬೋದು, ನಮ್ಮ ತಾಯಿ ಆಗ್ಬೋದು, ಮತ್ತೆ ಎಲ್ಲ ನಮ್ಮ ತವ್ರ ಮನೆಯವರು ತುಂಬಾ ಸಂಪ್ರದಾಯಸ್ಥರು. ಅದನ್ನ ನೋಡ್ಕೊಂಡು ಬೆಳೆದ್ರಿ? ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ಹಂಗೆ ಹೇಳ್ಬಾರ್ದು, ನಮ್ಮ ಅಜ್ಜಿ ರಾಜಮ್ಮನವರು, ಅವ್ರನ್ನ ನಾನು ತುಂಬಾ ಸ್ಮರಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೆಲ್ಲ ಏನು ಈ ತರ ಎಲ್ಲ ಒಂದು ನಮ್ಗೆ ಹೀಗೆಲ್ಲ ಜೀವನ ಮಾಡೋದು ಬಂದಿದೆ ಅಂತಂದ್ರೆ ಅದೆಲ್ಲ ಅವರ ಆಶೀರ್ವಾದ. ಅಂದ್ರೆ ಮತ್ತೆ ಆ ಅವ್ರ ದಿನಗಳಲ್ಲೂ ಚಿಂತಾಮಣಿಯಲ್ಲಿ ಈ ತರದ ಆರ್ಟ್ ವರ್ಕ್ಗಳನ್ನೆಲ್ಲ ಮಾಡ್ತಾ ಇದ್ರ? ಸರ್, ಮಹಿಳಾ ಸಮಾಜ ಎಲ್ಲ ನಡೆಸ್ತಿದ್ರು ನಮ್ಮ ಅಜ್ಜಿ. ಓ. ಆಮೇಲೆ ಆಕೆ ಸರ್ಕಾರಿ ಉದ್ಯೋಗದಲ್ಲಿದ್ದವರು, ನಮ್ಮ ಅಜ್ಜಿಯವರು, ಓ. ನಮ್ಮ ತಂದೆ ತಾಯಿ. ಅವರು ಸಂಪ್ರದಾಯ ಬಿಡದೆ ಸರ್ಕಾರಿ ಕೆಲಸ ಅಷ್ಟು ವರ್ಷ ಮಾಡಿರೋಂಥವ್ರು. ಅದ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಹವ್ಯಾಸ ಇತ್ತು ಅವ್ರಿಗೆ. ಒಂದ್ ಹಾಡು ಬರೆಯೋದು, ಹಾಡು ಹೇಳ್ಕೊಡೋದು, ಕತೆ ಕಾದಂಬರಿಗಳು ಬರೆಯೋದು, ಮತ್ತೆ ವಯಸ್ಕರ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ರು ನಮ್ಮ ಅಜ್ಜಿ. ಆಮೇಲೆ ನಮ್ಮ ತಾತ ಪಟೇಲ್ರಾಗಿದ್ದವರು. ಆಮೇಲೆ ನಮ್ಮ ತಾಯಿ ಹೌಸ್ ವೈಫೇ ಆದ್ರೂ ಯಾವಾಗ್ಲೂ ಅಮ್ಮ ಸೂಪರೇ ಆಗ್ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು. ಅಮ್ಮ ಯಾವಾಗ್ಲೂ ಚಟುವಟಿಕೆಯಿಂದ ಇರ್ತಿದ್ರು ಸರ್. ಎಷ್ಟ್ ಚೆನ್ನಾಗಿ ಎಷ್ಟು ಕೆಲಸ ಮಾಡೋರು ಅಮ್ಮ. ಅದ್ರಲ್ಲಿ ಅವ್ರಿಗೆ ಅವರ ಈ ತರದ ಹವ್ಯಾಸಗಳಿಗೆ ಅಂತ ಟೈಮ್ ಮಾಡ್ಕೊಡೋರು. ಅಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ಅನ್ಸಿದ್ ಯಾಕೆ ಮೇಡಮ್? ಸರ್, ನಾನು ಮದ್ವೆ ಆದ್ಮೇಲೆ ಎಲ್ಲೂ ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಇಬ್ರು ನನ್ನ ಮಕ್ಕಳು ಒಂದು ಸೆಕೆಂಡ್ PUC ಅಂತ ಬಂದಾಗ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬಂತು. ಹೀಗೆ ನನ್ನ ಫ್ರೆಂಡ್ಸ್ ಹೇಳಿದ್ರು, ಇದನ್ನೆಲ್ಲ ನಾವು ಹವ್ಯಾಸವಾಗಿ ಎಲ್ಲ ಕಡೆ ಮಾಡ್ಕೊಡ್ತಾ ಇದ್ದೆ. ನೀನೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬಿಡೆ, ಇಷ್ಟೆಲ್ಲ ಮಾಡ್ತೀಯಾ, ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯಾ, ಮಾಡು ಅಂತಂದ್ರು. ಅಂದ್ರೆ ಇದಕ್ ಮೊದಲು ನೀವು ಇದನ್ನೆಲ್ಲ ಮಾಡ್ತಾ ಇದ್ರ? ಹೌದು ಸರ್, ಎಲ್ಲ ನಮ್ಮ ಮದ್ವೆಗೆಲ್ಲ ನಾವೇ ಮಾಡ್ಕೊಂಡಿದೀವಿ. ಎಲ್ಲ ನಮ್ಮ ರಿಲೇಟಿವ್ಸ್ ಮದ್ವೆಗಳಲ್ಲೆಲ್ಲ ನಾವ್ ಎಂಜಾಯ್ ಮಾಡಕ್ಕೆ ಈ ಕೆಲಸ ಮಾಡ್ತಾ ಇದ್ವಿ. ಎಲ್ಲರೂ ಸೇರ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ. ಆತರ ಆಮೇಲೆ ಇದೊಂದು ನನಗೆ ವ್ಯಾಪಾರ ಅನ್ನೋ ತರ ಆಯ್ತು. ಈ ಪ್ರವೃತ್ತಿ ಹವ್ಯಾಸ ವೃತ್ತಿ ಆಗಿದೆ ಸರ್. ಇವಾಗ ಫುಲ್ ಟೈಮ್ ವೃತ್ತಿ ತಗೊಂಡಿದ್ದೀರಾ? ಫುಲ್ ಟೈಮ್ ಇಲ್ಲ ಸರ್, ನನ್ ಮನೆದೂನು ನಾನು ನೋಡ್ಕೊಳ್ತೀನಿ. ಆಗ್ಲಿ. ಆಮೇಲೆ ನಮ್ಗೆ ಇದು ಹೆಂಗಿರತ್ತೆ ಅಂತಂದ್ರೆ, ಈ ಕೆಲಸ ದಿನಾನು ಏನಿರಲ್ಲ ಸರ್. ಫಂಕ್ಷನ್ ಇದ್ದಾಗ ಯಾವತ್ ಲಗ್ನ ಇರತ್ತೆ, ಮದ್ವೆ ಇದ್ದಂತ ಟೈಮ್ ನಲ್ಲಿ, ಅಂದ್ರೆ ತಿಂಗಳಲ್ಲಿ ಒಂದು 10-12 ದಿನ ಕಡಿಮೆ. ನೀವು ಮದುವೆ ಮನೆಗೆ ಹೋಗ್ತೀರಾ? ಫಂಕ್ಷನ್ ಎಲ್ಲಿ ನಡೆಯುತ್ತೆ ಅಲ್ಲಿಗೆ ಹೋಗ್ತೀರಾ? ಹೋಗ್ತೀವಿ, ಅಲ್ಲೇ ಇರ್ತೀವಿ, ಎಲ್ಲ ಡಿಸೈನ್ ಮಾಡ್ತೀವಿ. ಕಂಪ್ಲೀಟ್ ಮದ್ವೆ ಆಗೋವರೆಗೂ ಇರ್ತೀವಿ ಸರ್. ಆರತಕ್ಷತೆಗೆ ನಮ್ದೇನು ಇರಲ್ಲ ಕಾರ್ಯಕ್ರಮ. ಮಿಕ್ಕ ಎಲ್ಲ ಇದ್ರಲ್ಲೂ ನಾವ್ ಇರ್ತೀವಿ. ನಾವು ಒಂದು 5 ಜನ. ಉದ್ಯೋಗ ಎಷ್ಟು ಜನ ಕೊಟ್ಟಿದ್ದೀರಾ ನಿಮ್ ಜೊತೆಗೆ? ಸರ್, ಹಾಗೆಲ್ಲ ನಾನ್ ಕೊಟ್ಟಿದ್ದೀನಿ ಉದ್ಯೋಗ ಅಂತ ಎಲ್ಲ ಏನಿಲ್ಲ ಸರ್. ಈ ಸಂಸ್ಥೆ ಅಡಿನಲ್ಲಿ ಸುಮಾರು ನಮ್ಮ ಇವೆಂಟ್ ಸಂಬಂಧಪಟ್ಟಂಗೆ ಒಂದು ಕ್ರಾಫ್ಟ್ ಸೈಡ್ ಆಗ್ಬೋದು, ಒಂದು 15 ಜನ ಅಂತೂ ನಮ್ಮ ಟೀಮ್ ಸರ್. ಫ್ಲೋಟಿಂಗ್ ಇರುತ್ತೆ. ಅಂದ್ರೆ ಒಂದ್ಸಲ 2-3 ಲಗ್ನ ಇದ್ದಾಗ ಅಷ್ಟು ಜನ ಆಕ್ಯುಪೈ ಆಗಿರ್ತಾರೆ, ಎಕ್ಸ್ಟ್ರಾನು ಬಂದಿರ್ತಾರೆ. ಅವರು ರೆಗ್ಯುಲರ್ ಆಗಿ ಬರ್ದೇ ಇರ್ಬೋದು, ಆದ್ರೆ ನಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಮತ್ತೆ ನಮ್ಗೆ ಅವಶ್ಯಕತೆ ಬಿದ್ದಾಗ ಅವ್ರನ್ನ ಕರಿತೀವಿ, ಬರ್ತಾರೆ. ಅದಲ್ದೆ ನಾವ್ ಯಾರಿಗೂ ಕೆಲ್ಸ ಇಲ್ದೆ ಆಗ್ಬಾರ್ದು ಅನ್ನೋದು ನನ್ನ ಇಂಟೆನ್ಷನ್. ಆತರ ಆಗಿ ಏನೋ ಒಂದು ಹೊಸದು ಕ್ರಿಯೇಟ್ ಮಾಡಿ, ಒಂದ್ ಸಣ್ಣದಾದ್ರೂ ಅಷ್ಟೇ, ಎಲ್ಲರಿಗೂ ಬರ್ಬೇಕು, ಎಲ್ಲರಿಗೂ ಸಿಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಇದೆ. ಮದ್ವೆ ಮನೆಗಳು ಅಥವಾ ಫಂಕ್ಷನ್ ಅಲ್ಲಿ ಕಲೆ ಅಥವಾ ಸಂಪ್ರದಾಯ ಬೇಕಾ? ಎಷ್ಟು ಬೇಕು? ಬೇಕೇ ಬೇಕು ಸರ್. ನಾನು ಅದೇ ಪಕ್ಷ. ಕಲೆ ಬೇಕು, ಸಂಪ್ರದಾಯ ಎಲ್ಲ ಬೇಕು ಸರ್. ಇದೇ ನಮ್ಮ ತಳಹದಿ, ಇದೇ ನಮ್ಮ ಮೂಲ ಸರ್. ಮದ್ವೆನಲ್ಲಿ ನಿಮ್ಮಿಂದ ಸಂತೋಷ ಎಷ್ಟು ಹೆಚ್ಚುತ್ತೆ ಮೇಡಮ್ ಸಾಮಾನ್ಯವಾದ ಮದ್ವೆ ಈ ಎಲ್ಲ ಚಟುವಟಿಕೆಗಳಿಂದ? ಸರ್, ಒಂದು ಸಂತೋಷ ಹೆಂಗಾಗತ್ತೆ ಅಂತಂದ್ರೆ, ಅವ್ರಿಗೆ ಕೆಲಸದ ಟೆನ್ಷನ್, ಒತ್ತಡಗಳು ಕಡಿಮೆ ಆಗುತ್ತೆ. ಇದೆಲ್ಲ ಏನು ಹೊಂದಿಸ್ಬೇಕಾಗಿಲ್ಲ, ರಿಲ್ಯಾಕ್ಸ್ ಆಗಿರ್ಬೋದು. ಜಸ್ಟ್ ನಮ್ಮನ್ನ ಗಮನಿಸ್ಕೊಂಡ್ರೆ ಸಾಕು. ನಿಮ್ಗೆ ಹೇಳ್ಬಿಟ್ಟು ವಾಪಸ್ಬಿಟ್ಟು ಬಂದ್ಬಿಟ್ರೆ ಸಾಕು, ನೀವು ಮಾಡ್ಬೋದು. ನಮ್ಮನ್ನೇನು ಗಮನಿಸೋದೇ ಇಲ್ಲ ಸರ್. ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹೇಳಿದೀವಿ ಮಾಡ್ತಾರೆ ಬಿಡು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ಇನ್ ಕೆಲವರು ಗಮನಿಸ್ತಾನೂ ಇರ್ತಾರೆ, ಅವ್ರದೇ ಆದಂತಹ ಆತಂಕ ಇರುತ್ತೆ, ಭಯ ಇರುತ್ತೆ. ಆ ನಿಟ್ಟಿನಲ್ಲಿ ಗಮನಿಸ್ತಾರೆ ಹೊರತು ನಮ್ಮನ್ನೇನೋ ಸೂಪರ್ವೈಸ್ ಮಾಡ್ಬೇಕು ಅಂತ ಯಾರು ಮಾಡಲ್ಲ ಸರ್. ನನ್ನ ನಿಜವಾಗ್ಲೂ ನಾನು ಒಂದು ಸಂತೋಷವಾಗಿ ಹೇಳ್ತೀನಿ. ಆಮೇಲೆ ಬ್ಲೆಸ್ಡ್ ಆ ವಿಷಯದಲ್ಲಿ. ನಮ್ಮ ಹತ್ರ ಇವೆಂಟ್ ಮಾಡಿಸ್ಕೊಂಡಿರೋರು ತುಂಬಾ ಸಂತೋಷ ಪಟ್ಟಿದ್ದಾರೆ. ತುಂಬಾ ನಮ್ಗೆ ಕಲರ್ಫುಲ್ ಆಗಿರುತ್ತಲ್ವಾ? ಕಲರ್ಫುಲ್, ತುಂಬಾ ಕಲರ್ಫುಲ್. ಅದೇ ಅವ್ರಿಗೆ ಮೇಜರ್ ಇದೇ ಟೆನ್ಷನ್ಸೇ ಇರಲ್ಲ ಸರ್. ಅಂದ್ರೆ ಈಗ ಇದೆಲ್ಲ ಹೆಂಗಿರುತ್ತೆ ಅಂತಂದ್ರೆ, ಒಂದ್ ರಂಗೋಲಿ ಹಾಕೋದಿರ್ಬೋದು, ಒಂದು ಏನೋ ಒಂದು ವರಪೂಜೆದು ಟ್ರೇಸ್ ರೆಡಿ ಮಾಡೋದಿರ್ಬೋದು,
ಅದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಏನು ರೆಡಿಯೇ ಆಗಕ್ಕಾಗಲ್ಲ. ಒಂದು ಕಾಲ ಇತ್ತು, ಹುಡುಗಿ ತಾಯಿ ಗಂಟು ಹಾಕೊಂಡೇ ಮದ್ವೆ ಅಷ್ಟು ಮಾಡ್ಬಿಟ್ಟಿರ್ತಾರೆ, ಅವ್ರ ಒಂದು ಫೋಟೋದಲ್ಲೂ ಇರಲ್ಲ. ಈಗ ಹಂಗಿಲ್ಲ ಸರ್, ಎಲ್ಲರಲ್ಲೂ ಸಮಯ ಸಿಗುತ್ತಲ್ವಾ ಅವ್ರಿಗೆ ಪಾಪ. ನಮಗ್ ಕೊಟ್ಟಾಗ ಅವ್ರಿಗೆ ಸಮಯ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ಮುಂಚೆ ಆದ್ರೆ 8 ಜನ 10 ಜನ ಎಲ್ಲ ಮಕ್ಕಳಿದ್ರು. ಒಬ್ರಿಗೊಬ್ರು ನೆರವಾಗೋದು. ಒಂದರಲ್ಲಿ ಅವರು ಎಂಜಾಯ್ ಮಾಡೋರು. ಕೊನೆ ಮಗನ್ ಮದ್ವೆ ಚೆನ್ನಾಗಿ ಎಂಜಾಯ್ ಮಾಡೋಣ, ಅವ್ರ ಮದ್ವೆ ಎಲ್ಲ ನಾನು ತಂದಿದ್ ಸೀರೆನೆ ಉಟ್ಕೊಳ್ಳಿಲ್ಲ, ಆ ಒಡವೆನೆ ಹಾಕೊಳ್ಳಿಲ್ಲ, ಹಂಗೇ ಮದ್ವೆ ಮಾಡ್ಬಿಟ್ಟೆ, ಟೆನ್ಷನ್ ಆಯ್ತು ಅಂತ ಹಿಂಗೆಲ್ಲ ಹೇಳಿ ಕೊನೆ ಮದ್ವೆಲ್ಲೋ ಯಾವಾಗೋ ಅವರು ಡ್ರೆಸ್ ಗಿಸ್ ಮಾಡ್ಕೊಂಡು ಮದ್ವೆ ಮನೆ ತರ ಸಡಗರ ಸಂಭ್ರಮದಿಂದ ಇರೋರು. ಬಟ್ ಈಗ ಇರೋದೇ 1-2 ಮಕ್ಕಳು. ಸೊ ಅವರು ತುಂಬಾ ಎಂಜಾಯ್ ಮಾಡ್ತಾರೆ ಪೇರೆಂಟ್ಸ್ ಇವಾಗ. ಈ ಮದ್ವೆ ಯಾವುದೇ ಶುಭ ಕಾರ್ಯಗಳಲ್ಲಿ ಎಂಜಾಯ್ಮೆಂಟ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಸರ್. ಅಂದ್ರೆ ಅವರು ಕಣ್ ತುಂಬಿಸ್ಕೊಳಕ್ ಇಷ್ಟಪಡ್ತಾರೆ ಪ್ರತಿಯೊಂದು. ಇದು ಹೆಂಗಾಯ್ತು, ಅವಳು ಹೆಂಗ್ ಬಂದ್ಲು, ಬ್ರೈಡಲ್ ಎಂಟ್ರಿ ಹಿಂಗಾಯ್ತು, ವರ ಬಂದಾಗ ಹಿಂಗಾಯ್ತು, ಅದೇನಾಯ್ತು, ಇದು ಆರ್ತಿ ನಾವ್ ಹಿಂಗ್ ಮಾಡಿದ್ವಿ ಅಲ್ವಾ, ಅವಾಗ ಗಮನಿಸಕ್ಕೆ ಆಗ್ಲಿಲ್ಲ, ಹಿಂಗಾಯ್ತು ಹಂಗಾಯ್ತು, ಆ ಫೋಟೋಸ್ ಅಲ್ಲೆಲ್ಲ ನೋಡ್ತಾರೆ ಅವರು. ಮತ್ತೆ ಒಂದ್ ಡ್ರೆಸ್ ಮಾಡ್ಕೊಳ್ಳೋದಾಗ್ಬೋದು, ಅದಕ್ಕೆ ಅವರು ಮುಖ್ಯವಾದಂತಹ ಪ್ರಾಧಾನ್ಯತೆಗಳು ಪ್ರಾಮುಖ್ಯತೆಗಳು ಕೊಡ್ತಾರೆ. ನಿಮ್ಮನ್ನ ಸಂಪರ್ಕಿಸಿದ್ರೆ ಅಥವಾ ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ಅಥವಾ ನಿಮ್ಮನ್ನ ಒಪ್ಕೊಂಡ್ರೆ ಮದುವೆ ಇದ್ದಿದ್ದಕ್ಕಿಂತ ಹೆಚ್ಚು ಕಲರ್ಫುಲ್ ಆಗಿ ಹೆಚ್ಚು ಸಂತೋಷವಾಗಿ ನಡೆಸೋಕೆ ಸಾಧ್ಯ. ಮದುವೆ ಅಥವಾ ರಹಿತವಾಗಿ ಮತ್ತೆ ಸಾಂಪ್ರದಾಯಿಕವಾಗಿ. ಸಂಪ್ರದಾಯ ಅಂತೂ ಎಷ್ಟೋ ಜನಕ್ಕೆ ಇವಾಗ ಸಂಪ್ರದಾಯ ಗೊತ್ತಿಲ್ಲ, ನೀವು ನಡೆಸ್ತೀವಿ, ಎಜುಕೇಟ್ ಮಾಡ್ತೀವಿ. ಈ ನಮ್ಮ ಇವೆಂಟ್ ಬಂದ್ರೆ ಒಂದು ಏನ್ ಗೊತ್ತಾ ಸರ್, ಯಾವ ಕಸ್ಟಮರ್ಸ್, ಎಲ್ಲಾ ಕಸ್ಟಮರ್ಸ್ ನನ್ಗೆ ಹೋಗುವಾಗ ಇದೇ ಹೇಳೋಗ್ತಾರೆ. ಅಂದ್ರೆ ಬುಕ್ ಮಾಡ್ಬಿಟ್ಟು ಹೋಗುವಾಗ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನಮ್ ಕಣ್ಮುಂದೆ ನಮ್ಮ ಮಾಡ್ತೀರಾ. ಹೌದು, ನನ್ನ ಮೂಲ ಉದ್ದೇಶನೇ ಅವ್ರಿಗೆ ಎಜುಕೇಟ್ ಮಾಡ್ಬೇಕು ಅಂತ, ಅವ್ರಿಗೆ ಗೊತ್ತಿಲ್ಲ ಅಂತ ಆಗ್ಬಾರ್ದು. ಅವ್ರಿಗೆ ಎಷ್ಟಾಗತ್ತೋ ನಮ್ಮಿಂದ ಸನ್ನಿವೇಶನು ಎಕ್ಸ್ಪ್ಲೈನ್ ಮಾಡ್ತೀವಿ. ಹೌದು, ಇದು ಹಿಂಗಾಗತ್ತೆ, ಇಲ್ಲಿ ಈ ತರ ನೀವು ಮಾಡ್ಬೇಕಾಗತ್ತೆ, ನಾವ್ ಇದನ್ ಮಾಡ್ತೀವಿ, ನೀವ್ ಇಷ್ಟು ರೆಡಿ ಮಾಡ್ಕೋಬೇಕು. ತುಂಬಾ ಜನ ಔಟ್ ಆಫ್ ಇವೆಂಟೇ ನಮ್ನ ಪ್ರಶ್ನೆಗಳು ಕೇಳ್ತಾರೆ. ಲತಾ ಇದು ಹೆಂಗೆ ಲತಾ, ಇದು ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ನಾವ್ ಇದ್ ಮಾಡಿದ್ವಿ ಅಂತ. ನಮ್ದು ಆಗೇ ಇರಲ್ಲ, ನಮ್ ಕೆಲ್ಸನೇ ಆಗಿರಲ್ಲ ಅದು, ಆದ್ರೂ ನಾನು ಕೇಳ್ತಾರೆ. ಒಂದ್ ಗಿಫ್ಟ್ ವಿಷಯ ಆಗ್ಬೋದು, ಒಂದ್ ಸ್ಯಾರಿ ಪರ್ಚೇಸ್ ಅದಕ್ಕೆ ಹಿಂಗ್ ಇಡ್ಬೇಕಾ, ಇದ್ ಮಾಡ್ಬೋದು. ಆಮೇಲೆ ಸುಮಾರು ಕಡೆ ನಾವು ಐಡಿಯಾಸ್ ಕೊಡ್ತೀವಿ, ಅದು ಆ ಐಡಿಯಾಸ್ ಇಂದ ಅವ್ರಿಗೆ ಗ್ರ್ಯಾಂಡ್ ಸೆಲೆಬ್ರೇಷನ್ ಕೂಡ ಆಗ್ಬಿಡುತ್ತೆ, ಗೊತ್ತೇ ಇರಲ್ಲ. ಸೊ ಅದೆಲ್ಲ ಅಪ್ರಿಸಿಯೇಟ್ ಮಾಡುವಂತ ಸನ್ನಿವೇಶಗಳು. ಇದು ಎಲ್ಲದ್ರ ಹಿಂದೆ ನಾವಲ್ಲಿ ಹೋದ್ಮೇಲೆ ನಮ್ ಟೀಮ್ ಎಫರ್ಟ್ ಟೋಟಲಿ ಸರ್. ಬರೋದು, ಬುಕ್ ಮಾಡೋದು, ಎನ್ಕ್ವೈರೀಸ್ ನಾವು ಕನ್ವರ್ಟ್ ಮಾಡೋದು, ಇದೆಲ್ಲಾನು ಪ್ರಥಮ ಹಂತದಲ್ಲಿ ನನ್ನ ಕೈಯಲ್ಲೇ ಇರುತ್ತೆ. ಸೊ ಅದಾದ್ಮೇಲೆ ಒನ್ಸ್ ನಾವ್ ಅಷ್ಟು ಜನ ನಾವಲ್ಲಿ ಹೋದ್ಮೇಲೆ ನಮ್ ಟೀಮು ಸರ್. ಈಗ 10 ಮ್ಯಾನೇಜ್ಮೆಂಟ್ ಇವೆ ಇರೋದು, ನಿಮ್ಮ ಹತ್ರಕ್ಕೆ ಯಾಕೆ ನಿಮ್ ಸ್ಪೆಷಲ್ ಏನು? ಒಳ್ಳೆ ವರ್ಕ್ ಬೇಕು, ಸಂಪ್ರದಾಯಬದ್ಧ ಕೆಲಸ ಬೇಕು ನಿಮ್ಗೆ, ಆಮೇಲೆ ಯಾವುದೇ ಪರ್ಫೆಕ್ಟ್ನೆಸ್ ಬೇಕು, ಆಮೇಲೆ ದುಡ್ಡಿಂದು ಅಷ್ಟೇ ಸರ್. ಆ ವಿಷಯಕ್ಕೂ ಅಷ್ಟೇ ನಮ್ಮಿಂದ ಬಹಳನೇ ಅವ್ರಿಗೆ ಸಹಾಯ ಆಗತ್ತೆ. ಅಂತೂ ನಿಮ್ಮನ್ನ ಕರೆದು ಇವೆಂಟ್ ಮಾಡಿಸಿದ್ರೆ ಅವ್ರ ಮನಸ್ಸಿಗೆ ತೃಪ್ತಿ ಕೊಡ್ತೀರಾ? ಖಂಡಿತ ಸರ್. ಈಗ ತೃಪ್ತಿ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು ಆಗ್ಲಿ, ಅದ್ರಲ್ಲಿ ನಿಮ್ದು ಪ್ರೇರಣೆ ಇರುತ್ತಲ್ವಾ? ಇರುತ್ತೆ ಸರ್. ಈಗ ತೃಪ್ತಿ ಆಗ್ಬೇಕು, ತೃಪ್ತಿ ಆಗ್ಬೇಕು ಸರ್, ನಿಮ್ಗೆ ಆಗ್ಬೇಕು ತೃಪ್ತಿ. ಆ ತರ ನಿಮ್ ಕೆಲಸ ಇರುತ್ತೆ? ಖಂಡಿತ ಇರುತ್ತೆ. ಅಂದ್ರೆ ನೀವು ಇಂಡಿವಿಜುವಲ್ ಆಗಿ ತಗೊಂಡಾಗ ಅವ್ರಿಗೆ ಯಾವ್ದೋ ಒಂದ್ ವಿಷಯದಲ್ಲಿ ಬೇಜಾರಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ನಮ್ಮ ಪ್ಯಾಕೇಜ್ ಇಂದ ಅವ್ರಿಗೆ ಏನೂ ತೊಂದರೆ ಆಗಿರಲ್ಲ. ಈ ಸರ್ವಿಸ್ ವಿಷಯ ಅಂತ ಏನಾದ್ರು ಬಂದಾಗ ಹೇಳುವಾಗ ನಾವೇನೋ ಇಲ್ಲಿ ನಮ್ದಾಗಿರಲ್ಲ, ಆ ಕೆಲಸ ನಮ್ದಾಗಿರಲ್ಲ. ಆದ್ರೆ ಒಂದೊಂದ್ ಟೈಮ್ ನಲ್ಲಿ ಅವ್ರೇನೋ ಹೇಳ್ಬಿಡ್ತಾರೆ, ಆ ಬಿಸಿ ಅವರೆಲ್ಲ ಇದನ್ ಚೂರು ಮಾಡಿ ನಮ್ ಕೋಆರ್ಡಿನೇಟರ್ಸ್ಗೆ ಹೇಳ್ಬೋದು, ನಮ್ಗೆ ಹೇಳ್ಬೋದು. ಹೇಳಿದಾಗ ಅದ್ ನಮಗ್ ಮಾಡಕ್ಕಾಗಿರಲ್ಲ. ಆ ವಿಷಯದಲ್ಲಿ ಅವ್ರಿಗೆ ಅಸಮಾಧಾನ ಆಗುತ್ತೆ. ನನಗೆ ಬಹುತೇಕ ಪಾಲು ಕಸ್ಟಮರ್ಗೆ ಏನಾದ್ರು ಅಸಮಾಧಾನ ಆಗಿರೋ ಅಂತ ಕಸ್ಟಮರ್ಸ್ ಇದಾರೆ ಅಂದ್ರೆ ಈ ಸರ್ವಿಸ್ ವಿಷಯದಲ್ಲೇ ಸರ್. ನಾವ್ ಅದಕ್ಕೆ ಅವ್ರಿಗೆ ಹೇಳ್ತೀವಿ, ಆ ವಿಷಯಕ್ಕೆ ನಾವು ಬರಲ್ಲ ಅಂತಂದ್ರೆ ಅಲ್ಲಿ ನಾವು ಯಾವ್ದೋ ಒಂದ್ ರೀತಿನಲ್ಲಿ ಸಹಾಯ ಮಾಡ್ಬೇಕಾಗೇ ಬರುತ್ತೆ. ಅದು ಅವರು ತಿಳ್ಕೋಬೇಕು. ಅವರಲ್ಲಿ ಚರ್ಚೆ ಮಾಡಿದಾಗ ಅವ್ರವ್ರೇ ಕನ್ಕ್ಲೂಷನ್ ಬರ್ತಾರೆ, ಇಲ್ಲ ಅವ್ರದ್ದೆಲ್ಲ ಮಾಡಿದ್ದಾರೆ ಬಿಡು, ಅದೇನೋ ಆ ಥರನೂ ಆಗಿದೆ. ಓಕೆ. ಸಾಮಾನ್ಯರಿಗೆ ಮದುವೆ ಫಂಕ್ಷನ್ ಎಲ್ಲ ಶುಭ ಕಾರ್ಯಗಳು ಮಾಡೋರಿಗೆ ನಿಮ್ಮ ಕಡೆಯಿಂದ ಸಂದೇಶ ಏನು ಮೇಡಮ್? ಖಂಡಿತ ನಮ್ಮಂತವ್ರ ಸಹಾಯ ತಗೊಳ್ಳಿ. ದಟ್ಟು ಶ್ರೀಸನಿಧಿ ಕ್ರಿಯೇಷನ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಬೇರೆ ಇದನ್ನ ನಾನು ಇದ್ರ ಜೊತೆ ಹೋಲಿಕೆ ಮಾಡಕ್ ಹೋಗಲ್ಲ. ಆದ್ರೆ ನನ್ನ ಮಟ್ಟಿಗೆ ಹೇಳ್ಬೇಕು ಅಂದ್ರೆ ನನಗೆ ಈ ಕೆಲಸದಲ್ಲಿ ಆತ್ಮತೃಪ್ತಿ ಇದೆ. ನನ್ನ ಎಥಿಕ್ಸ್ಗೆ ಇದು ಬಹಳ ಪೂರಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಒಂದು
ಕಲ್ಯಾಣೋತ್ಸವ ಅಂತನೋ ಶ್ರೀನಿವಾಸ ಕಲ್ಯಾಣ ಅನ್ಕೋಬಹುದು ಅಥವಾ ಒಂದು ಗಿರಿಜಾ ಆ ನಿಟ್ಟಿನಲ್ಲೇ ನಾನು ಮಾಡ್ತಾ ಇದ್ದೀನಿ ಈ ಕೆಲಸನೆಲ್ಲ. ಇದಕ್ಕೆ ಅಂದ್ರೆ ನೀವು ಉದ್ದೇಶಗಳು ಪ್ರತಿ ಬೇರೆ ಬೇರೆ ಮದುವೆನೂ ಇದೆ. ಕೂಡ ಗಿರಿಜಾ ಕಲ್ಯಾಣ ಅಥವಾ ಶ್ರೀನಿವಾಸ ಕಲ್ಯಾಣ ಅಂತಾನೆ ಯೋಚನೆ. ಎಂಟ್ರಿ ಆಗೋದೇ ಚೌಲ್ಟ್ರಿಲಿ ನಾವೊಂದು ಆ ಅನುಸಂಧಾನ ಆಮೇಲೆ ಇಟ್ಕೊಂಡೇ ಎಲ್ಲಾ ನಾವು- ಮದುವೆನೂ ಕೂಡ ಲಕ್ಷ್ಮೀನಾರಾಯಣ ಸ್ವರೂಪರು ಅಂತಲೇನೆ. ಹೌದು ಹೌದು, ಹುಡುಗ ಹುಡುಗಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಅಲ್ಲಿರುತ್ತೆ ಅಂತಾನೆ ಕಂಕಣ ಎಲ್ಲ ಇದ್ ಮಾಡಿದಾಗ ಶೇಕ್ ಹ್ಯಾಂಡ್ ಮಾಡ್ಬೇಡಿ, ಯಾರಿಗೂ ನಮಸ್ಕಾರ ಮಾಡ್ಬೇಡಿ, ಇವರ ಒಂದು ನಿಮ್ಮ ಏಳನೇ ಆಶೀರ್ವಾದದಲ್ಲೇ ತಲೆಮಾರಿನ ತಾತ. ನಾವ್ ಮಾಡ್ತಾ ಇರೋದು ಸರ್. 7ನೇ ತಲೆಮಾರಿನ ತಾತ ಅವರು. ಸರ್ 7ನೇ ತಲೆಮಾರಿನ ತಾತ. ಹೌದು ಹೌದು, ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ಅವ್ರು ಬರೆದಿದ್ದ ಪುಸ್ತಕ ಅಲ್ವಾ ಇದು? ಅವರು ಬರ್ದಿದ್ದು. ಈಗ ನ್ಯೂ ಎಡಿಷನ್ಸ್ ಮಾಡಿದೀವಿ. ಇದು ಅಲ್ಲೇ ಇದೆ, ಇವರೊಬ್ರು ಕಟ್ಟೆ ಕೂಡ ಅಲ್ಲೇ ಇದೆ. ಇವರು ಗೃಹಸ್ಥರಾಗಿ ಈ ಇದಕ್ಕೆಲ್ಲ ಬಂದವರು, ಸನ್ಯಾಸದಲ್ಲಿ ಬಂದಿಲ್ಲ. ಈ ಬಹಳ ಮಹಿಮಾನ್ವಿತರು. ಇವತ್ತೆಲ್ಲ ಏನೆಲ್ಲ ಈ ಒಳ್ಳೆ ಕೆಲಸ ದೇವ್ರು ನಮ್ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ, ಅವ್ರ ಪ್ರೇರಣೆ. ನೀವು ಕಡೆಯದಾಗಿ ಮದ್ವೆ ಆಗೋ ಹುಡುಗ ಹುಡುಗಂಗೂ ಇದೇ ಆಶೀರ್ವಾದ ಇಟ್ಟಿರ್ತೀರಾ ಅನ್ಸುತ್ತೆ ಸರ್. ಆಶೀರ್ವಾದ ಮಾಡೋಷ್ಟು ನಮ್ಗೆ ಶಕ್ತಿ ಇಲ್ಲ, ಆದ್ರೆ ನಮ್ ಕಡೆಯಿಂದ ಶುಭ ಹಾರೈಕೆಗಳು. ಆಮೇಲೆ ಅವ್ರಿಗೆ ಅಂದ್ರೆ ಅವನು ಸ್ವಾಮಿ ನಮ್ ಬಾಸ್, ಅವ್ರಿಗೆ ಎಲ್ಲ ಒಳ್ಳೇದ್ ಮಾಡ್ಲಿ ಅಂತಾನೆ ಅದೇ ಸಂಕಲ್ಪ ಮಾಡ್ಕೊಂಡೆ ಪ್ರತಿಯೊಂದು ಮದ್ವೆನೂ ಪ್ರತಿಯೊಂದು ಇವೆಂಟುನು ನಾನ್ ಮಾಡ್ತೀನಿ ಅಂತ ನಾನು ಎಲ್ಲೂ ಹೇಳೋದೇ ಇಲ್ಲ ಸರ್. ದೇವ್ರು ನಡ್ಸ್ಕೊಡ್ತಾನೆ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಇದೆಲ್ಲ ಯೋಗಗಳಿಗೆ ಸಂಬಂಧಪಟ್ಟಂತ ವಿಷಯ ಮದ್ವೆ ಅನ್ನೋದು ನಾನ್ ತಿಳ್ಕೊಂಡಂಗೆ. ಸೊ ಹಾಗಾಗಿ ನಾವು ಮಾಡೋದಲ್ಲ ಸರ್, ಇದೇನೋ ನಮ್ಗೊಂದು ಡ್ಯೂಟಿ ಅಂತ ಕೊಟ್ಟಿದ್ದಾನೆ ದೇವ್ರು. ಅಫ್ಕೋರ್ಸ್ ಇದು ನಾವೇನು ಸುಮ್ಮನೆ ಮಾಡ್ತಾ ಇಲ್ಲ, ಅದು ಚಾರ್ಜಸ್ ಅನ್ನೋದು ಒಂದು ಇದ್ದೇ ಇರುತ್ತೆ, ನಾವು ತಗೋತಾ ಇದೀವಿ. ಅದು ಬಿಡಿ, ಅದು ಇಂಡಿವಿಜುವಲ್ ಒಪಿನಿಯನ್. ಬಟ್ ನನ್ನ ಮೂಲ ಉದ್ದೇಶ ಖಂಡಿತ ಗುರುಗಳು, ವಾಯು ಗುರುಗಳು ಒಂದು ಕೊಟ್ಟಿರೋ ಅಂತ ಕೆಲಸ ಅಂತಾನೆ ನಾನು ಪ್ರತಿದಿನ ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ರಿಯಲಿ ಐ ಆಮ್ ಎಂಜಾಯಿಂಗ್. ನನ್ನ ಶ್ರೀ ಸನ್ನಿಧಿ ಕ್ರಿಯೇಷನ್ಸು ಇದಕ್ಕೆ ಸಪೋರ್ಟ್ ಮಾಡಿದವರು ನಮ್ಮ ಬ್ರದರ್ಸ್ ಆಗಿರ್ಬೋದು, ಆಮೇಲೆ ಹೇಳಿದ್ನಲ್ಲ ನಮ್ಮಮ್ಮ ನಮ್ಮ ಅಜ್ಜಿ, ಇವರೆಲ್ಲ ಮುಂದೆ ಬಂದು ಇದು ಮಾಡು ಅದ್ ಮಾಡು ಅಂತ ಹೇಳಕ್ಕೆ ಅವ್ರಿಗೆ ಐಡಿಯಾಸ್ ಇಲ್ಲದೆ ಇದ್ರು ಅವ್ರು ಏನ್ ನಮ್ಗೆ ಮೊದ್ಲಿನಿಂದ ಹೇಳ್ಕೊಟ್ರೋ ಅದೆಲ್ಲನೂ ನನಗೆ ಇವತ್ತು ಈ ರೀತಿನಲ್ಲಿ ಕಾರ್ಯರೂಪಕ್ಕೆ ಬಂದಿದೆ. ಅದು ಹೆಮ್ಮೆ ವಿಷಯ ಸರ್. ಎಲ್ಲರಿಗೂ ಸಿಗಲ್ಲ ಇದು. ಎಲ್ಲರೂ ಮಾಡ್ಬೇಕು ಅನ್ಕೋಬಹುದು, ಎಲ್ಲರಿಗೂ ಇಷ್ಟ ಆಗ್ಬೋದು. ಪ್ರತಿಯೊಬ್ಬರ ವೃತ್ತಿನೂ ನಾನು ಹೇಳ್ತಾ ಇರೋದು. ಇವಾಗ ನೀವು ಮಾಡೋ ಕೆಲಸ ನಮಗೂ ಇಷ್ಟ, ಆದ್ರೆ ನಾನು ಮಾಡಕ್ ಆಗಲ್ಲ ಅದನ್ನ. ಅದೇ ತರ ಇದು ನಿಜವಾಗ್ಲೂ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ. ನಾನೇ ಅಂತಲ್ಲ, ನಂತರ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ ಸರ್. ಇದು ಎಲ್ಲರಿಂದನೂ, ಇದು ಎಲ್ಲರಿಗೂ ಯಾರು ಇವೆಂಟ್ ಮ್ಯಾನೇಜ್ಮೆಂಟ್ ತಗೋತಾ ಇದ್ದಾರೋ ಖಂಡಿತ ನಾನು ಒಂದು ಕಸ್ಟಮರ್ ಜಾಗದಲ್ಲಿ ನಿಂತ್ಕೊಂಡು ಹೇಳ್ಬೇಕು ಅಂದ್ರೆ, ನಾಳೆ ನನ್ನ ಮಕ್ಕಳನ್ನ ಮದ್ವೆ ಮಾಡ್ಬೇಕು ಅಂತಂದ್ರು ಖಂಡಿತ ನನ್ಗೆ ಇವ್ರ ಸಹಾಯ ಬೇಕೇ ಬೇಕು ಸರ್. ಫಸ್ಟ್ ಸರ್ಕಲ್ ಅಂದ್ರೆ ನಮ್ಮ ಅಕ್ಕ ತಂಗಿರು, ನೆಂಟ್ರಿಸ್ಟ್ರು, ಇವರೆಲ್ಲರೂ ಬರ್ತಾರೆ ಸರ್. ಆದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರೇ ನಮಗೆ ಸಹಾಯ ಮಾಡ್ತಾರೆ. ತುಂಬಾ ಸಹಾಯ ಮಾಡೋದು ಅವರಿಂದನೇ ಎಲ್ಲ. ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತಲ್ಲ, ಇವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕಾಮನ್ ವಿಷಯ ಅದು. ನಿಮ್ಮ ಮನೆಯಲ್ಲಿ ಮದುವೆ ಸಂಪ್ರದಾಯಗಳನ್ನ ಹೆಚ್ಚು ಸಂಪ್ರದಾಯಬದ್ಧವಾಗಿ ನಡೆಸಬೇಕು ಮತ್ತೆ ಹೆಚ್ಚು ಕಲರ್ಫುಲ್ ಆಗಿ ಇಟ್ಕೋಬೇಕು ಅಂದ್ರೆ ಶ್ರೀಲತಾ ಮೇಡಮ್ ಅವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.